ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ ಅವರು ದೆಹಲಿಯಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸ್ಟುಡಿಯೋದಲ್ಲಿ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರಾದ ರಮೇಶ್ ಬಾಬು ಅವರಿದ್ದಾರೆ, ಸುರಭಿ ಹೂದಿಗೆರೆ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ ಅವರ ಮೊದಲ ಪ್ರತಿಕ್ರಿಯೆಯನ್ನು ಬಯಸ್ತಾ ಇದ್ದೀನಿ. ಸಂಜೀವ್ ಕುಮಾರ್ ಅವರೇ, ಎನರ್ಜಿ ಸೆಕ್ಯೂರಿಟಿ ಹ್ಯಾಸ್ ಬಿನ್ ಕಾಂಪ್ರಮೈಸ್ಡ್. ಈ ಮಾತಿನಲ್ಲಿ ಸತ್ಯ ಎಷ್ಟು? ನಮಗೊಂದು ನ್ಯೂಟ್ರಲ್, ಡಿಸ್ಪ್ಯಾಷನೇಟ್, ನಾನ್ ಪೊಲಿಟಿಕಲ್ ಒಪಿನಿಯನ್ ಬೇಕು. ಓಕೆ, ನೋಡಿ, ಕ್ರೈಸಿಸ್ ಇದೆ, ಗ್ಲೋಬಲ್ ಕ್ರೈಸಿಸ್ ಆಗಿದೆ. ಈಗ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಬಹಳಷ್ಟು ದೇಶಗಳಿಗೆ ಈ ಒಂದು ಸಮಸ್ಯೆ ಉತ್ಪನ್ನ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ನಂಬರ್ 1. ಎರಡನೆಯದು, ಎನರ್ಜಿ ಕ್ರೈಸಿಸ್ ಬಗ್ಗೆ ಮಾತನಾಡಬೇಕಾದ್ರೆ ನಮಗೆಲ್ರಿಗೂ ಗೊತ್ತಿದೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಹಿಂದೆ ಒಂದು 7ರಿಂದ 8 ವರ್ಷದಿಂದ ಇನ್ಕ್ರೀಸ್ ಆಗಿದೆ. ಒಂದು 25ರಿಂದ 28% ತನಕ ಇನ್ಕ್ರೀಸ್ ಆಗಿದೆ. ಈಗ ಡೊಮೆಸ್ಟಿಕ್ ಪ್ರೊಡಕ್ಷನ್ LPG ಬಗ್ಗೆ ಮಾತನಾಡಬೇಕಾದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಯಾಕೆ ಇನ್ಕ್ರೀಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಸರಳ ಉತ್ತರ ಎಲ್ರಿಗೂ ಗೊತ್ತಿರೋದಂದ್ರೆ, ಅದ್ರ ಸ್ಟೋರೇಜ್ ಒಂದು ಏನು ಪ್ರಾಬ್ಲಮ್ ಇದೆಯಲ್ಲ, ಕೋಲ್ಡ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಅದನ್ನ ಕಂಪೇರ್ ಮಾಡಿ ಇಂಪೋರ್ಟ್ ಕಾಸ್ಟ್ಸ್ ಅದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಇದು ಹೆಚ್ಚಿಗೆ ಆಗುತ್ತೆ ಸ್ಟೋರೇಜ್ ಕಾಸ್ಟ್. ಆ ರೀತಿಯಾಗಿ ಏನಾದ್ರು ಇಂಪೋರ್ಟ್ ಮಾಡಕ್ ಆಗದೇ ಇಲ್ಲ ಅಂದ್ರೆ ಆಯಿಲ್ ಮಿನಿಸ್ಟ್ರಿ ಪ್ರಿಪೇರ್ಡ್ ಆಗಿದೆ, ಆಯಿಲ್ ಅಂಡ್ ಪೆಟ್ರೋಲಿಯಂ ಮಿನಿಸ್ಟ್ರಿ ಏನಿದೆಯಲ್ಲ ಪ್ರಿಪೇರ್ಡ್ ಆಗಿದೆ. ಯಾಕಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ನಮ್ಮಲ್ಲಿ ಒಂದು 4,000 ಟನ್ ಏನೊಂದು ಕೆಪಾಸಿಟಿ ಇದೆ ಸ್ಟೋರೇಜ್ಗೆ, ಅದನ್ನ ಇನ್ಕ್ರೀಸ್ ಮಾಡಬಹುದು. ಯಾಕೆ ಮಾಡಿಲ್ಲ ಅಂದ್ರೆ ಎಕ್ಸ್ಪೆನ್ಸಸ್ ಸಲುವಾಗಿ ಮಾಡಿಲ್ಲ. ಏನಾದ್ರೂ ಒಂದು ಕ್ರೈಸಿಸ್ ಇನ್ಕ್ರೀಸ್ ಆದ್ರೆ ಎಕ್ಸ್ಪೆನ್ಸಸ್ ಅನ್ನ ಕಡೆಗಣಿಸಿ ನಾವು ಮಾಡ್ಬೋದು. ಬಟ್ ಇದರ ಅರ್ಥ ಏನಪ್ಪಾ ಅಂತಂದ್ರೆ, LPG ಪ್ರೈಸಸ್ ಇನ್ಕ್ರೀಸ್ ಆಗಲ್ಲ ಅನ್ನೋ ಒಂದು ಅನಿಸಿಕೆ ನಾವು ಒಂದು ಹೈಪೋಥೆಟಿಕಲ್ ಆಗಿ ಹೇಳಬಾರ್ದು. ಈಗ 60 ರೂಪಾಯಿ ಇನ್ಕ್ರೀಸ್ ಆಗಿದೆ, ಇನ್ನೊಂದು 20-30 ರೂಪಾಯಿನೂ ಇನ್ಕ್ರೀಸ್ ಆಗ್ಬೋದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿದಾಗ. ಬಟ್ ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಇದು ಪೊಲಿಟಿಕಲ್ ಪ್ರಾಬ್ಲಮ್ ಅಲ್ಲ. ಇದು ಏನಂತಿರವಲ್ಲ, ಈಗ ಒಂದು ಪೊಲಿಟಿಕಲ್ ಪ್ರಾಬ್ಲಮ್ ಆಗಿ ನಾವು ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡಬಹುದು, ಪ್ರೈಮ್ ಮಿನಿಸ್ಟರ್ ಮಾತಾಡ್ಲಿಲ್ಲ ಇದ್ರ ಬಗ್ಗೆ, ಅದೆಲ್ಲ ಒಂದು ಡಿಫ್ರೆಂಟ್ ಇಶ್ಯೂಸ್. ಬಟ್ ಆಕ್ಷನ್ ಏನಿದೆಯಪ್ಪ ಅಂತಂದು ನಾವು ಮಾತಾಡ್ಕೊಂಡಾಗ ಅಲ್ಟಿಮೇಟ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿ ಸ್ಟೋರೇಜ್ ಕೆಪಾಸಿಟಿ ನಾವು ಇನ್ಕ್ರೀಸ್ ಮಾಡ್ಕೊಂಡಾಗ ಆಬ್ವಿಯಸ್ಲಿ ಸ್ವಲ್ಪ ಪಾಕೆಟಿಗೆ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪಾಕೆಟ್ಸಿಗೆ ಎಫೆಕ್ಟ್ ಆಗುತ್ತೆ, ಅದು ಒಪ್ಕೊಳ್ತೀನಿ. ಆದರೆ ಪೂರ ಆಯಿಲ್ ನಮ್ಮ ಒಂದು ಕ್ರೈಸಿಸ್ ಪಾಲಿಸಿನೇ ಫೇಲ್ ಆಗಿದೆ, ಇದರಿಂದ ನಾವು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಕ್ ಸಾಧ್ಯ ಆಗಲಿಲ್ಲ. ಮೇಜರ್ ಅಚೀವ್ಮೆಂಟ್ಸ್ ಏನು ಈ ಒಂದು ಒಂದು ತಿಂಗಳಿಂದ ಎಷ್ಟೋ ಅಪೋಸಿಷನ್ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿತ್ತು ಇರಾನಿಯನ್ ಕ್ರೈಸಿಸ್ ಆಗತ್ತೆ, ಈ ಒಂದು ಇಂಡಿಯನ್ ಗವರ್ಮೆಂಟ್ ಇಸ್ರೇಲ್ಗೆ ವಿಸಿಟ್ ಮಾಡಿದ್ರು, ಎಲ್ಲ ಆಗಿತ್ತು, ಅದೆಲ್ಲ ಒಂದು ಒಪ್ಕೊಳ್ಳೋಣ. ಬಟ್ ಅದನ್ನು ಕಡೆಗಣಿಸಿ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಸಿಚುವೇಶನ್ ಏನಿದೆಯಲ್ಲ, ಈ ವಾರ್ ಯಾವ ರೀತಿ ಶುರು ಆಗಿದೆಯಲ್ಲ, ಅದನ್ನ ಆಂಟಿಸಿಪೇಟ್ ಮಾಡೋದು ಅಥವಾ ಈ ಲೆವೆಲ್ಗೆ ಹೋಗೋದು ಊಹಿಸಿರ್ಲಿಲ್ಲ. ಯಾಕೆ ಊಹಿಸಿರ್ಲಿಲ್ಲ? ಇವನ್ ಡೊನಾಲ್ಡ್ ಟ್ರಂಪ್ ಕೂಡ ಊಹಿಸಿರ್ಲಿಲ್ಲ. ಈಗ ನಾವು ಹೇಳೋದು, ನಾವು ಆಂಟಿಸಿಪೇಟ್ ಮಾಡಿ ಮೊದಲೇ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಶುರು ಮಾಡಿಬಿಟ್ಟಿದ್ರೆ ಅದೊಂದು ಫ್ಲಿಪ್ ಸೈಡ್ ಆಗ್ತಿತ್ತು. ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಿದ್ವಿ ಅನ್ಕೊಳ್ಳಿ, ಇನ್ಕ್ರೀಸ್ ಆಯ್ತು, ಒಂದು 20% ಇನ್ಕ್ರೀಸ್ ಮಾಡಿ ಅದನ್ನ ಸ್ಟೋರೇಜ್ ಕೆಪಾಸಿಟಿನೂ ಬಿಲ್ಡಪ್ ಮಾಡಿದ್ವಿ. ಬಟ್ ಅದು ವಾಪಸ್ ಅದನ್ನು ಸ್ಟೋರೇಜ್ ಮಾಡೋ ಕಾಸ್ಟ್ಗೆ ಅದು ಡಿಮಾಂಡ್ ಹೆಚ್ಚಿಗೆ ಆಗಿರಲಿಲ್ಲ ಅಂದರೆ ನಮಗೆ ಯಾರಿಗೂ ಆಂಟಿಸಿಪೇಟ್. ಮೊದಲನೇ 2ರಿಂದ 3 ದಿನ ಏನನ್ನಿಸ್ತು, ಇರಾನಿಯನ್ ಟಾಪ್ ಲೀಡರ್ಶಿಪ್ ಏನೊಂದು ಕಂಪ್ಲೀಟ್ ಆಗಿ ನಿರ್ಣಾಮ ಆಯಿತು, ಅದರಿಂದ ಒಂದು ಗ್ರೈಂಡಿಂಗ್ ಹಾಲ್ಟಿಗೆ ಬರ್ಬೋದು ಯುದ್ಧ, ಆಮೇಲೆ ಇರಾನ್ ಒಂದು ಡೈಲಾಗ್ ಟೇಬಲ್ಗೆ ಬರ್ಬೋದು ಅನ್ನೋ ಒಂದು ಅನಿಸಿಕೆ ಎಲ್ಲರಿಗೂ ಇತ್ತು. ಅಥವಾ ಯುದ್ಧ ಆದರೂ ಕೂಡ ಒಂದು ಮೆಷರ್ಡ್ ಅಂದರೆ ಥ್ರೆಶೋಲ್ಡ್ ಪಾಯಿಂಟ್ ಅಂತ ಏನಂತೀವಿ, ಒಂದು ಥ್ರೆಶೋಲ್ಡ್ ಪಾಯಿಂಟಿಗೆ ಹಿಂದಿನ ಸಲ 12 ದಿನದಲ್ಲಿ ಯುದ್ಧ ಮುಗೀತು. ಬಟ್ ಎವ್ರಿಥಿಂಗ್ ವಾಸ್ ಅಂಡರ್ ಕಂಟ್ರೋಲ್ ಅವಾಗ ಕಂಪ್ಯಾರಿಟಿವ್ ಆಗಿ ನೋಡಿದಾಗ. ಇದು ನಾವು 1990 ಗಲ್ಫ್ ಕ್ರೈಸಿಸ್ ನಾವು ಕಂಪೇರ್ ಮಾಡಿ ಇವತ್ತು, ಆಮೇಲೆ 2003 ಇರಾಕ್ ಕ್ರೈಸಿಸ್, ಆಮೇಲೆ ಇದು ಮೂರನೇದು. ಈವನ್ ಎಟ್ ದ ಹೈಟ್ ಆಫ್ ಐಸಿಸ್ ಕಾಂಬ್ಯಾಟ್ ಆ ಟೈಮಲ್ಲಿ ಕೂಡ ಈ ರೀತಿಯಾದ ಕ್ರೈಸಿಸ್ ಅನ್ನ ನಾವು ನೋಡಿರ್ಲಿಲ್ಲ. ಇದು ಫಸ್ಟ್ ಟೈಮ್. ಯಾಕೆ ಈ ರೀತಿ ಕ್ರೈಸಿಸ್ ಆಯ್ತು? ನಮ್ಮ ಡಿಪೆಂಡೆನ್ಸ್ ಇದೆ ಇರಾನ್ ಮೇಲೆ ಅಥವಾ ಗಲ್ಫ್ ಸ್ಟೇಟ್ಸ್ ಮೇಲೆ. ಅದ್ರ ಡಿಪೆಂಡೆನ್ಸಿ ನಾವು ಆಕ್ಚುಲಿ ಆಲ್ಟರ್ನೇಟಿವ್ಸ್ ನಮ್ಮ ಹತ್ರ ಇದೆ. ಅಲ್ಜೀರಿಯಾ ಇದೆ, ಆಸ್ಟ್ರೇಲಿಯಾ ಇದೆ, ಅಮೆರಿಕ ಖುದ್ದಾಗಿದೆ.
ಇವೆಲ್ಲ ಇದ್ರೂ ಕೂಡ ನಾವು ಇರಾನ್ ಕಡೆಯಿಂದ ಯಾಕೆ ಸಪ್ಲೈಸ್ ತಗೊಳ್ತಾ ಇದ್ವಿ, ಕಾಸ್ಟ್ ಎಫೆಕ್ಟಿವ್ ಆಗಿ. ಇಂಪೋರ್ಟ್ ಕಾಸ್ಟ್ ಏನಿದೆಯಲ್ಲ, ಶಿಪ್ಪಿಂಗ್ ಕಾಸ್ಟ್ ಏನಿದೆಯಲ್ಲ, ಇದನ್ನು ಕೂಡ ಕನ್ಸಿಡರ್ ಮಾಡಿ ಎಲ್ ಪಿ ಜಿ ಪ್ರೈಸ್, ಎಸ್ಪೆಷಲಿ ಎಲ್ ಪಿ ಜಿ ಪ್ರಾಬ್ಲಮ್ ಇವಾಗ ಪೆಟ್ರೋಲಿಯಂದಿಲ್ಲ ಇದು ಈಗ ಮೇನ್ ಪ್ರಾಬ್ಲಮ್ ಇರೋದು ನ್ಯಾಚುರಲ್ ಗ್ಯಾಸಸ್ ಏನಿದೆಯಲ್ಲ, ಎಲ್ ಪಿ ಜಿ. ಕಾರಣ ಯಾಕಪ್ಪ ಅಂತಂದ್ರೆ ಇದು ಡೊಮೆಸ್ಟಿಕ್ ಯೂಸ್ಗೆ. ಆಮೇಲೆ ನಮ್ಮಲ್ಲಿ ಇವನು ಕ್ರೂಡ್ ಆಯಿಲ್ ರಿಸರ್ವ್ಸ್ ಎಲ್ಲ ಏನಿದಾವಲ್ಲ, ಅದು ಕಂಪ್ಯಾರಿಟಿವ್ಲಿ ಡಿಫೆನ್ಸ್ ಪ್ರೊಡಕ್ಷನ್, ಈಗ ಡಿಫೆನ್ಸ್ ಎಕ್ಸ್ಪೆನ್ಸಸ್ಗೆ ಆಯಿತು ಅಥವಾ ಅಫಿಷಿಯಲ್ ಪರ್ಪಸಸ್ಗೆ ಆಯಿತು, ಅವಕ್ಕೆಲ್ಲ ರಿಸರ್ವ್ ಆಗಿದೆ. ಅದನ್ನ ಯಾವುದೋ ರೀತಿಯಾಗಿ ಮಿಟಿಗೇಟ್ ಮಾಡ್ಬೋದು. ಬಟ್ ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ ಏನಿದೆಯಲ್ಲ, ಇವ ಏನು ನ್ಯೂಸಲ್ಲಿ ನೋಡ್ತೀವಿ, ಯಾವುದೋ ಒಂದು ಸ್ಟ್ರೀಟ್ ವೆಂಡರ್ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲ, ಅವ್ರ ಬಿಸ್ನೆಸ್ ಎಫೆಕ್ಟ್ ಆಗ್ತಾ ಇದೆ. ಇದನ್ನೆಲ್ಲ ನಿಗೋಷಿಯೇಟ್ ಮಾಡೋದಕ್ಕೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬಹುದು. ಬಟ್ ಈಗ ಸದ್ಯಕ್ಕೆ ಮೊದಲ ಆಲ್ಟರ್ನೇಟಿವ್ ಸರ್ಕಾರ ಏನು ಹಮ್ಮಿಕೊಂಡಿದೆ ಅಂತಂದ್ರೆ, ಆಸ್ಟ್ರೇಲಿಯಾ, ಅಲ್ಜೀರಿಯಾ, ಆಮೇಲೆ ಯುನೈಟೆಡ್ ಸ್ಟೇಟ್ಸ್, ಇವು 4 ಕಂಟ್ರೀಸ್ ಇಂದ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಅನ್ನ ಫಸ್ಟ್ ಆಗಿ ಪ್ರಯಾರಿಟಿ ಕೊಟ್ಟಿದೆ. ಕಾರಣ ಯಾಕಪ್ಪ ಅಂದ್ರೆ, ಅಗೈನ್ ಸ್ಟೋರೇಜ್ ಅದು ಕಾಸ್ಟ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ. ಸೊ ಈಗ ಅಟ್ ಲೀಸ್ಟ್ ಸರ್ಕಾರ ತಾವು ಹೇಳೋ ಪ್ರಕಾರ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಇಟ್ ಈಸ್ ಡೂಯಿಂಗ್ ಅಂತನಾ? ಆಬ್ವಿಯಸ್ಲಿ. ಕಾರಣ ಯಾಕಪ್ಪ ಅಂತಂದ್ರೆ, ಇದು ನಾವು ಡೊಮೆಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿದ್ದ ಒಂದು ಕ್ರೈಸಿಸ್ ಅಲ್ಲ, ಇದು ಒಂದು ಪೊಲಿಟಿಕಲ್ ಎಕಾನಮಿಯ ಸ್ಟ್ರಕ್ಚರಲ್ ಕ್ರೈಸಿಸ್. ಇದನ್ನ ಈ ರೀತಿ ಆಗಲ್ಲದೆ ಬೇರೆ ಯಾವ ರೀತಿಯಿಂದ ಡೀಲ್ ಮಾಡಬಹುದಾಗಿತ್ತು, ಇದು ಹೇಳೋದು ಕಷ್ಟ ಆಗತ್ತೆ. ಡಿಪ್ಲೊಮ್ಯಾಟಿಕಲಿ ಆಗಲಿ ಸರ್, 13-14ನೇ ದಿವಸಕ್ಕೆ ಹಿಂಗಿದೆ, ಯುದ್ಧ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಹುಶಃ ನೋಡಿದ್ರೆ ಹೂ ಬ್ಲಿಂಕ್ಸ್ ಫಸ್ಟ್ ಅನ್ನೋ ಸಿಚುವೇಶನ್ ಇದೆ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಈಗ G7 ಮೀಟಲ್ಲಿ ಹೇಳಿದ್ರಂತೆ ಇರಾನ್ ಶರಣಾಗತ ಆಗ್ಬಿಡುತ್ತೆ ಅಂತ. ಇರಾನ್ನವ್ರು 3 ಕಂಡೀಷನ್ ಹಾಕ್ತಾ ಇದ್ದಾರೆ. ಆ ಕಂಡೀಷನ್ಗೆ ಅಮೆರಿಕ ಒಪ್ಕೊಳ್ಳೋದಂತೂ ದೂರದ ಮಾತು. ಮುಂದುವರ್ಕೊಂಡು ಹೋದ್ರೆ ಇನ್ನೂ ಎಲ್ಲಿಗೆ ಹೋಗುತ್ತಿದ್ದು ಅಂತ ನಿಮ್ಮ ಲೆಕ್ಕಾಚಾರ ಏನು? ಇನ್ನು ಎಷ್ಟು ದಿವಸ ನಡೀಬೋದು ಈ ಯುದ್ಧ ಅಂತ? ಈಗ ಸದ್ಯಕ್ಕೆ ಆಂಟಿಸಿಪೇಟ್ ಮಾಡಿದ್ರೆ ಅಫ್ಕೋರ್ಸ್ ಇರಾನ್ ಹೇಳತ್ತೆ 6 ತಿಂಗಳಂತೂ ಅನ್ಕೊಳ್ಳೋದು ಬೇಡ. ಇನ್ನೊಂದು 2 to 3 weeks ಅಂತೂ ಏನು ಸೀಸ್ ಫೈರ್ ಆಗೋ ಒಂದು ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಇರಾನಿಯನ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನು ಅವರು ಗ್ರಾಜುವಲ್ ಆಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ಗೆ. ಅವ್ರೇನು ಮೊದಲು ಯಾವ ರೇಂಜ್ ಇನ್ ಮಿಸೈಲ್ಸ್ 2010 2012 ಪ್ರೊಡಕ್ಷನ್ ಮಿಸೈಲ್ಸ್, ಈಗ 2014 15 16 ಅಲ್ಲಿ ಪ್ರೊಡ್ಯೂಸ್ ಮಾಡಿದ ಮಿಸೈಲ್ಸ್ ಅನ್ನ ಈಗ ಅವ್ರು ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ US ಗೆ ಏನ್ ಕ್ರೈಸಿಸ್, US ಇಮಿಡಿಯೇಟ್ ಆಗಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಪ್ರೊಡ್ಯೂಸ್ ಅಷ್ಟು ಫಾಸ್ಟ್ ಆಗಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಅದಾಗಿದ್ರೆ ಸಂಪೂರ್ಣವಾಗಿ ಇರಾನ್ ಅನ್ನ ಕಡೆ ಬಡ್ದು ಯುದ್ಧ ನಿಲ್ಲಿಸಬಹುದಾಗಿತ್ತು. ಬಟ್ ವಿತ್ ಫೋರ್ಸ್ ಈಗ ಯುದ್ಧ ನಿಲ್ಲಿಸೋದು ಕಷ್ಟ ಆಗುತ್ತೆ. ಡಿಪ್ಲೊಮ್ಯಾಟಿಕ್ ಆಗಿ ರಷ್ಯನ್ ಮೀಡಿಯೇಷನ್ ಅಥವಾ ಒಂದು ಜಾಯಿಂಟ್ ಮೀಡಿಯೇಷನ್, ಇಂಡಿಯಾ, ಚೈನಾ, ರಷ್ಯಾ ಒಂದು ಮೀಡಿಯೇಟ್ ಮಾಡಿ ಯುದ್ಧ ನಿಲ್ಲಿಸಬಹುದು. ಬಟ್ ಆ ಪರಿಸ್ಥಿತಿ ಇನ್ನೂ ಕಾಣಿಸ್ತಾ ಇಲ್ಲ. ಬ್ರಿಕ್ಸ್ ಸಮಿಟ್ ಸಮೀಪದಲ್ಲಿದೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಆ ಇನಿಷಿಯೇಟಿವ್ ಇಂಡಿಯಾ, ರಷ್ಯಾ, ಚೈನಾ ಒಂದು ಇನಿಷಿಯೇಟಿವ್ ತಗೊಂಡು ಯುದ್ಧ ನಿಲ್ಸಕ್ ಪ್ರಯತ್ನ ಮಾಡಿದ್ರೆ ಏನಾದ್ರು ಚಾನ್ಸ್ ಕಾಣಬಹುದು, ಅಟ್ ಲೀಸ್ಟ್ ಇನ್ನೊಂದು 2 to 3 weeks. ಬಟ್ ಅಲ್ಲಿ ತನಕ ಏನಿದೆ, ಅಟ್ ಲೀಸ್ಟ್ 75 days ಸಿಗಿದೆ ಅಂತ ಹೇಳಿದ್ರು ಸರ್ಕಾರದವರು LPG ಸಪ್ಲೈಸ್. ಈಗ ಆಬ್ವಿಯಸ್ಲಿ 25 days ಸಿಗಿದೆ, ಅಸ್ಯೂಮ್ ಮಾಡೋಣ 20 days ಅಥವಾ 15 days ಸಪ್ಲೈಸ್ ಇದೆ. ಬಟ್ ಆಲ್ರೆಡಿ ಆಯಿಲ್ ಮಿನಿಸ್ಟ್ರಿ ಹ್ಯಾಸ್ ಮೇಡ್ ದ ಡೀಲ್ಸ್. ಈಗ ಅಲ್ಜೀರಿಯಾ, ಆಸ್ಟ್ರೇಲಿಯಾ ಮತ್ತು US ಇಂದ LPG ತರಿಸ್ಕೋಬೇಕು ಅನ್ನೋ ಆಲ್ರೆಡಿ ಇನಿಷಿಯೇಟಿವ್ ತಗೊಂಡಾಗಿದೆ. ಅದು ಸ್ವಲ್ಪ ಕಾಸ್ಟ್ ಹೆಚ್ಚಾಗಬಹುದು, ಆಬ್ವಿಯಸ್ಲಿ ಹೆಚ್ಚಾಗುತ್ತೆ, ಯಾಕಂದ್ರೆ ರೂಟ್ ಡಿಫರೆಂಟ್ ಆಗುತ್ತೆ, ಲಾಂಗರ್ ರೂಟ್ ಆಗುತ್ತೆ. ಅದಾದ್ಮೇಲೆ ಇನ್ನೂ 15-20 ದಿನ ಆದ್ಮೇಲೆ ಏನ್ ಮಾಡ್ತಾರೆ ಅನ್ನೋದು ಇನ್ನೂ ನಾವು ಊಹಿಸೋದು ಕಷ್ಟ ಆಗ್ತದೆ. ಅದರ ಜೊತೆಗೆ ಜನಸಾಮಾನ್ಯರಾದ ನಾವು ಅಮೆರಿಕದ ಹೇಳಿಕೆಗಳನ್ನು ಹೆಂಗೆ ನೋಡಬೇಕು? ವಿ ಹ್ಯಾವ್ ಪರ್ಮಿಟೆಡ್ ಇಂಡಿಯಾ ಟು ಬೈ ಆಯಿಲ್ ಫ್ರಮ್ ರಷ್ಯಾ ಅಂತ. ನೆನ್ನೆ ಅಂತೂ ಅದು ಯಾವುದೋ ವೈಟ್ ಹೌಸ್ ಮೀಡಿಯಾದ ಹುಡುಗಿಯೊಬ್ಬಳಿಂದ ಆ ಹೇಳಿಕೆ. ಅಫ್ಕೋರ್ಸ್ ಅಂದರೆ ಅಮೆರಿಕದ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಾರೆ, ಬಟ್ ಅವರೆಲ್ಲ ಬಂದು ವಿ ಹ್ಯಾವ್ ಪರ್ಮಿಟೆಡ್ ಇಂಡಿಯಾ ಟು ಬೈ ಆಯಿಲ್ ಫ್ರಮ್ ರಷ್ಯಾ ಅಂದರೆ ಅಮೇರಿಕಾ ಅಂದರೆ ನಾವು ಆಯಿಲ್ ತಗೋಬೇಕು, ಇಲ್ಲ ಅಂದರೆ ಆಯಿಲ್ ತಗೋಬಾರ್ದು. ಏನದರ ಅರ್ಥ? ನಾವು ಜನಸಾಮಾನ್ಯರು ಹೆಂಗೆ ತಿಳ್ಕೊಬೇಕಿದ್ನ? ಆಬ್ವಿಯಸ್ಲಿ ಇದು ಮಿಸ್ಲೀಡ್ ಆಗತ್ತೆ. ನೀವು ಹೇಳಿದಾಗ ಏನಪ್ಪ ಅಮೇರಿಕಾದವ್ರು ನಮಗೆ ಪರ್ಮಿಟ್ ಮಾಡಿಬಿಟ್ರಾ,
ಈಗ ಅಮೇರಿಕನ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ನಾವು ನೋಡಿದ್ರೆ ಅದೊಂದು ಸ್ಟ್ರಕ್ಚರಲ್ ಇಶ್ಯೂ. ನಾವು ಈ ಡೊನಾಲ್ಡ್ ಟ್ರಂಪ್ ಅವ್ರು ಟೇಕ್ ಓವರ್ ಮಾಡಿದಾಗಿಂದ ನಾನು ಮೊದಲು ಹೇಳಿದ್ದೆ, ಓವಲ್ ಆಫೀಸ್ ಇದೆ. ಓವಲ್ ಆಫೀಸ್ ಅಂದ್ರೆ ಏನಪ್ಪ, ಅದು ಒಂದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ಸ್ ಏನ್ ಅಮೇರಿಕನ್ ಪ್ರೆಸಿಡೆಂಟ್ ಮಾಡ್ತಾರೋ ಓವಲ್ ಆಫೀಸ್ ಅಲ್ಲಿ, ಆ ಓವಲ್ ಆಫೀಸ್ ಅಲ್ಲಿ 1.5 ಗಂಟೆ ಮೀಟಿಂಗ್ ಆದ್ರೆ ಅದ್ರಲ್ಲಿ ಅರ್ಧ ಮುಕ್ಕಾಲು ಗಂಟೆ ಪ್ರೆಸಿಡೆಂಟ್ ಮಾತಾಡ್ತಾರೆ. ಆಮೇಲೆ ಉಳಿದವ್ರನ್ನ ಒಪಿನಿಯನ್ ತಗೊಳ್ತಾರೆ. ನೀವ್ ಹೇಳ್ರಪ್ಪ, ನೀವ್ ಹೇಳಿ ನಂದಿದಿತ್ತು, ನೀವೇನೇನ್ ಮಾತಾಡ್ತಾರೆ. ಫಸ್ಟ್ ಓವಲ್ ಆಫೀಸ್ ಮೀಟಿಂಗ್ ಅಲ್ಲಿ ಯಾರು ಮಾತಾಡಿದ್ರಪ್ಪ, ಟ್ವಿಟರ್ ಒಂದು ಸಿಇಒ ಮಾತಾಡಕ್ ಶುರು ಮಾಡಿ ಅವರೊಂದು 3/4 ಗಂಟೆ ಮಾತಾಡಿದ್ದಾರೆ. ಪ್ರೆಸಿಡೆಂಟ್ ಬರೀ 15 ನಿಮಿಷ ಮಾತಾಡಿದ್ದಾರೆ. ಇದು ಕೇಳಕ್ಕೆ ಏನಪ್ಪ ಬಹಳ ಆಶ್ಚರ್ಯ ಅನಿಸ್ಲೂಬಹುದು, ಅನಿಸ್ದೇನೂ ಇರ್ಬೋದು, ಬಟ್ ಇಟ್ ಹ್ಯಾಸ್ ಎ ಲಾರ್ಜರ್ ರಿಪರ್ಕಷನ್. ಈಗ ವರ್ಲ್ಡ್ ಏನಿದೆಲ್ಲ ಆಲ್ಗೋರಿದಮ್ಸ್ ಮೇಲೆ ನಡೆಯುತ್ತೆ. ನೀವೇನು ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ಯಾವ ರೀತಿ ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕು, ಯಾವ ರೀತಿ ಅವರನ್ನ ಒಂದು ನಮ್ಮದೇ ದೇಶದ ಬಗ್ಗೆ ನಾವು ಒಂದು ವೀಕ್ ಫೀಲ್ ಮಾಡಬೇಕು ಅನ್ನೋದಕ್ಕೆ, ಇದಕ್ಕೆ ಇನ್ಫಾರ್ಮೇಶನ್ ವಾರ್ ಅಂತೀವಿ, AI ವಾರ್. ಇದೆಲ್ಲ ಜನರೇಟ್ ಆಗ್ತಾ ಇದೆ. ಯಾಕಂದ್ರೆ ಈಗ ನಾವು ಯಂಗರ್ ಜೆನ್ ಜಿ ಏನಂತೀವಲ್ಲ, ಅವರಿಗೆ ಮೋರ್ ಡಿಪೆಂಡೆನ್ಸ್. ಆದ್ರೆ ನಿಮ್ಮ ನ್ಯೂಸ್ ಚಾನೆಲ್ ನೀವು ಒಂದು ಪಾಪ್ಯುಲಾರಿಟಿ ರೇಟಿಂಗ್ ಎಲ್ಲ ನೋಡಿರ್ತೀರ, ಅವ ಏಜ್ ಲಿಮಿಟ್ ನೀವು ನೋಡಿದ್ರೆ ನಮ್ಮಂತ ಏಜ್ನವ್ರು ಜಾಸ್ತಿ ನೋಡ್ತೀವಿ ನ್ಯೂಸ್ ಚಾನೆಲ್ಸ್ನ. ನೀವು 15 ಇಂದ 20-22 ವಯಸ್ಸಿನವ್ರು ನೋಡಿದ್ರೆ ಅವ್ರಿಗೆ ಇನ್ಸ್ಟಂಟ್ ಒನ್ ಲೈನರ್ ಆನ್ಸರ್ಸ್ ಬೇಕಾಗತ್ತೆ. ಸೊ ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಸರ್ಕ್ಯುಲೇಟ್ ಆದಾಗ ಆಬ್ವಿಯಸ್ಲಿ, ಸೊ ಅಮೇರಿಕಾ ಪ್ಲಾನ್ ಮಾಡಿರೋದೇ ಇದನ್ನ ಪೂರಾ ಜಗತ್ನಲ್ಲಿ. ಮುಖ್ಯವಾಗಿ ಟ್ರಂಪ್ ಅವರು ಟೇಕ್ ಓವರ್ ಮಾಡಿದಾಗ ಟ್ವಿಟ್ಟರ್ನವ್ರು ಏನು ಓವಲ್ ಆಫೀಸಲ್ಲಿ ಏನೊಂದು ಮೀಟಿಂಗ್ ಆಯಿತು, ಅದರಿಂದ ಯಾರು ಅಮೇರಿಕನ್ ನೆರೇಟಿವ್ ಯಾರು ಡ್ರೈವ್ ಮಾಡ್ತಿದ್ದಾರೆ, ಇದು ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಡ್ರೈವ್ ಮಾಡ್ತಾ ಇದೆ. ಸೊ ಆಬ್ವಿಯಸ್ಲಿ ಪ್ರೆಸಿಡೆಂಟು ಏನೇನೋ ಟ್ವೀಟ್ ಮಾಡ್ತಾರೆ. ಆಪರೇಷನ್ ಸಿಂಧೂರ ಆದಮೇಲೆ ನಾನು ಹೇಳಿದ್ಮೇಲೆ ಸೀಸ್ ಫೈರ್ ಆಯಿತು, ಅದ್ರ ಬಗ್ಗೆ ಎಷ್ಟು ಟೆಸ್ಟಿಮನಿ ಸಿಗುತ್ತೆ ನಮಗೆ. ಸೊ ಅದೇ ರೀತಿಯಾಗಿ ನೀವು ಪರ್ಮಿಟ್ ಮಾಡಿದ್ದೀರಿ ಅನ್ನೋದಕ್ಕೆ ಏನು ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಏನು ಟೆಲಿಫೋನ್ ಕಾಲ್ ಮಾಡಿ ಹೇಳಿದ್ರ, ಅಥವಾ ಏನಾದ್ರು ಒಂದು ಅಗ್ರಿಮೆಂಟ್ ಸೈನ್ ಆಯ್ತಾ? ಈಗ ಅಮೇರಿಕ ಈ ರೀತಿ ಮಾತಾಡೋದು ಈಗ ಮೊನ್ನೆ ಅಮೇರಿಕನ್ ಫಾರಿನ್ ಸೆಕ್ರೆಟರಿ ಏನು ಹೇಳ್ತಾರೆ, ನಾವು ನೇಟೋ ಎಲ್ಲ ಸೇರ್ಕೊಂಡು ವಸತ್ ಕಾಲನೈಸೇಷನ್ ಇನ್ನೊಮ್ಮೆ ಶುರು ಮಾಡೋಣ ಅಂತ ಒಂದು ಪೂರಾ ಡಾಕ್ಯುಮೆಂಟ್ ಬಂದಿದೆ. ಆ ಡಾಕ್ಯುಮೆಂಟ್ ಬಗ್ಗೆನೇ ಒಂದು ಡಿಬೇಟ್ ಮಾಡ್ಬೇಕು ನಾವು ಟಿವಿ ಚಾನಲಲ್ಲಿ. ಏನಂತಾರೆ, ಕಾಲನೈಸೇಷನ್ ಬ್ರಿಟನ್ ಆಯ್ತು, ಆಮೇಲೆ ನಾವು ನ್ಯೂ ಕಾಲನೈಸೇಷನ್ ಮಾಡಿದ್ವಿ, ಅದು ವಿಶ್ವದ ಒಂದು ಬೆಳವಣಿಗೆಗೆ ತುಂಬಾ ಒಳ್ಳೆ ಒಂಥರ ಕಾರಕವಾದ ಒಂದು ಒಳ್ಳೆ ಫ್ಯಾಕ್ಟರ್ ಆಗಿ ಒಂದು ಸ್ಥಾಪನೆ ಆಗಿತ್ತು. ಹಂಗಾಗಿ ಒಂದು ರೀಕಾಲನೈಸೇಷನ್ ಡ್ರೈವ್ ಮಾಡ್ಬೇಕು, ಅದ್ರಲ್ಲಿ ಇಂಡಿಯಾ ಜೂನಿಯರ್ ಪಾರ್ಟ್ನರ್ ಅಂತೆ. ಇದು ಎಲ್ಲಿಂದ ಡಿಸೈಡ್ ಆಗ್ಬಿಡ್ತು? ಇಂಡಿಯಾ ಜೂನಿಯರ್ ಪಾರ್ಟ್ನರ್ ಅನ್ನೋದಕ್ಕೆ ಏನ್ ಮೋದಿ ಹೇಳಿದ್ರ, ಓಕೆ ನೀವೆಲ್ಲ ಮಾಡ್ರಪ್ಪ, ಎಲ್ಲ ನೇವಲ್ ಬೇಸು ಮಿಲಿಟರಿ ಬೇಸ್ ಎಲ್ಲ ಹಾಕ್ರಿ, ಕಂಟ್ರೀಸ್ ಕಾಲನೈಸ್ ಮಾಡ್ರಿ, ನಾವು ನಿಮ್ ಜೊತೆಗೆ ನಿಂತ್ಕೊಂಡಿದೀವಿ. ಎಲ್ಲಿಂದ ಬಂತಿದ್ದು? ಸೊ ಈ ರೀತಿಯಾದ ಇನ್ಫಾರ್ಮೇಶನ್ ಏನು ಮಿಸ್ಇನ್ಫಾರ್ಮೇಶನ್ ವಾರ್ ಆಗ್ತದೆ. ಇದನ್ನ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಕ್ಕೆ ಸುವರ್ಣ ನ್ಯೂಸ್ ಚಾನೆಲ್ ಅಂತ ಒಂದು ಟಿವಿ ಚಾನೆಲ್ ನಮ್ಮ ಮುಖಾಂತರ ನಾವು ಸರಳ ಒಂದು ಭಾಷೆಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಆಲ್ಗೊರಿದಮ್ ವಾರ್, ಇದು ಮೈಂಡ್ ಗೇಮ್. ಇದು ನಾವೀಗ ಎಮರ್ಜೆನ್ಸಿ ಟೈಮಲ್ಲಿ, ಎಮರ್ಜೆನ್ಸಿ ಅಂತೀನಿ, ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ನಮಗೆ ಏನು ಹೇಳ್ಕೊಟ್ಟಿದ್ರು ಫೋರ್ಡ್ ಕಂಪನಿಯವರು, ನಿಮಗೆ ಹೊಟ್ಟೆಗೆ ಇಟ್ಟೇ ಇಲ್ಲ, ನಾವು ಕೊಟ್ರೆ ನೀವು ತಿಂದು ಬದುಕ್ತೀರಾ ಅನ್ನೋ ಒಂದು ಪರಿಸ್ಥಿತಿಲಿ ಗ್ರೀನ್ ರೆವಲ್ಯೂಷನ್ ಆಯಿತು. ಅಫ್ಕೋರ್ಸ್ ನಾವು ನಮ್ಮಲ್ಲಿ ಒಂದು ಸೆಲ್ಫ್ ಸಫಿಷಿಯೆಂಟ್ ಆದ್ವಿ, ಬಟ್ ಅವಾಗ ಆಲ್ಗೊರಿದಮ್ಸ್ ಇರಲಿಲ್ಲ, ಟ್ವಿಟರು ಫೇಸ್ಬುಕ್ ಅವೆಲ್ಲ ಇರಲಿಲ್ಲ. ಈಗ ಅಮೇರಿಕಾ ಈಸ್ ಫಾಂಡ್ ಆಫ್ ವಾಟ್ ವಿ ಕಾಲ್ ಎಸ್ ಪೋಸ್ಟ್ ಟ್ರುತ್. ಪೋಸ್ಟ್ ಟ್ರುತ್ ಅಲ್ಲಿ ಸತ್ಯ ಯಾವುದು ಅನ್ನೋದೇ ಅರ್ಥ ಆಗಲ್ಲ ನಿಮಗೆ. ಅಮೇರಿಕಾ ಇಸ್ ಬಿಕಮಿಂಗ್ ಎ ಪೋಸ್ಟ್ ಟ್ರುತ್ ಸೊಸೈಟಿ. ಎಲ್ಲಾರು ತಮ್ಮ ಸತ್ಯನ ಕ್ರಿಯೇಟ್ ಮಾಡ್ಕತ್ತಿದ್ದಾರೆ. ಅಮೇರಿಕಾ ಹೇಳಿದ್ರೆ ದುನಿಯಾ ನಿಲ್ಲುತ್ತೆ, ಅಮೇರಿಕಾ ಹೇಳಿದ್ರೆ ದುನಿಯಾ ನಡೆಯುತ್ತೆ. ಆ ರೀತಿ ಆಗಕ್ ಸಾಧ್ಯ ಇಲ್ಲ. ನಾವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಒಂದ್ ಸ್ವಲ್ಪ ಲಿಮಿಟೇಷನ್ಸ್ ಇರ್ತಾವೆ, ಯಾವುದೇ ಸರ್ಕಾರ ಆಗ್ಲಿ. ಈಗ ಲೆಟ್ಸ್ ಫರ್ಗೆಟ್ ಮೋದಿ ಸರ್ಕಾರ ಆಗ್ಲಿ, ಇನ್ನು ನರಸಿಂಹರಾವ್ ಸರ್ಕಾರ ಆಗ್ಲಿ, ಎಲ್ಲಾ ಸರ್ಕಾರಕ್ಕೂ ನಾವು ಕ್ರಿಟಿಸೈಸ್ ಮಾಡ್ಬೋದು. ಈ ಸರ್ಕಾರಕ್ಕೂ ಬಹಳಷ್ಟು ಪರಿಸ್ಥಿತಿಗಳಲ್ಲಿ ಪ್ರಾಬ್ಲಮ್ಸ್ ಆಗಿದಾವೆ, ಈಗಲೂ ಇದೆ. ಆಲ್ಟರ್ನೇಟಿವ್ ಪಾಲಿಸೀಸ್ ಅನ್ನ ಬಹಳ ಯೋಚನೆ ಮಾಡಬೇಕಾಗತ್ತೆ. ಬಟ್ ಕಂಪ್ಲೀಟ್ಲಿ ಡಿನೈ ಮಾಡೋದು, ಕಂಪ್ಯಾರಿಟಿವ್ಲಿ ನೋಡಿದ್ರೆ
ನಾವು GATT-WTO ಟೈಮಲ್ಲಿ ಆಗಿದ್ದ ನಮ್ಮ ಪರಿಸ್ಥಿತಿ ಕಂಪೇರ್ ಮಾಡಿ ನೋಡಿದ್ರೆ ಈಗ ಎಷ್ಟೋ ಬೆಟರ್ ಆಗಿ ನಾವು ಡೀಲ್ ಮಾಡಿದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ನಮಗೀಗ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಆಯಿಲ್ ಸಿಗಬೇಕಾ, ರಷ್ಯಾನೇ ಆಗಲಿ, ಇರಾನೇ ಆಗಲಿ, ಇಸ್ರೇಲೇ ಆಗಲಿ, ಡಿಫೆನ್ಸ್ ಎಕ್ವಿಪ್ಮೆಂಟ್ ಯಾರು ಕೊಡ್ಲಿ, ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಇದ್ರೆ ನಾವು ಯಾವುದೇ ಕಂಟ್ರಿಗೂ ಎಗೇನ್ಸ್ಟ್ ಆಗಿ, ಈಗ ಎಲ್ಲರೂ ಹೇಳ್ತಾರೆ ಏನಪ್ಪಾ ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ವಿ. ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ದು, ಇರಾನ್ ವಿರೋಧ ಮಾಡಿದ್ವು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕ್ಲಿಯರ್ ಆಗಿ ರೀಡ್ ಮಾಡ್ಬೇಕು ನಾವು. ನಮ್ಮ ಇಂಟ್ರೆಸ್ಟ್ ಏನಿದೆಯಪ್ಪ ಅಂತಂದ್ರೆ ವಾರ್ ಆದ್ರೆ ನಮಗೆ ಇರಾನಿಂದ ಆಯಿಲ್, ಗ್ಯಾಸ್ ಅಂಡ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಸಿಗುತ್ತೆ, ಇಸ್ರೇಲ್ನಿಂದ ಸ್ಪೈಯಿಂಗ್ ಎಕ್ವಿಪ್ಮೆಂಟ್, ಡಿಫೆನ್ಸ್ ಎಕ್ವಿಪ್ಮೆಂಟ್ ಸಿಗುತ್ತೆ. ಸರ್ ಒಂದೇ ನಿಮಿಷ ಸಂಜೆ, ಅಲ್ಲಿ ದಯಮಾಡಿ ನೋಡಿ, ಈ ಥರದ್ದು ನಾನು ನೆನ್ನೆನೂ ಹೇಳಿದ್ದೀನಿ ನಿಮಗೆ, ನೀವು ಕರೆದುಬಿಟ್ಟು ಈ ಥರ ಮಾಡೋದು ಇಟ್ ಇಸ್ ನಾಟ್ ಗುಡ್. 22 ನಿಮಿಷದಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಸ್ವಲ್ಪ ನೋಡೋ ಐ ಆಮ್ ಸಾರಿ, ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ ಬಿಜೆಪಿ ವಕ್ತಾರ ಅಂತೇಳಿ. ದಯವಿಟ್ಟು ನೋಡಿ, ಈ ತರ ಇಂಥ ಭಾಷಣಗಳನ್ನ ಬಹಳ ಕೇಳಿದೀವಿ. ನೀವು ಕರೆದುಬಿಟ್ಟು ನನಗೆ ದಯಮಾಡಿ ಆ ಥರ ಆಗಲ್ಲ ಸರ್. 22 ನಿಮಿಷ ಮಾತಾಡಿ ಹೌ ಹ್ಯಾವ್ ಟು ಕೌಂಟರ್ ಇಮ್. ನೀವು ಯಾವ ಪೂರ್ತಿ ಬಿಜೆಪಿ ಪರವಾಗಿ ದಯಮಾಡಿ ಕೇಳಿ. 40 ನಿಮಿಷ ಇಲ್ವೇ ಇಲ್ಲ ನಿಮ್ಗೆ. ಇಲ್ಲಿ ಬ್ರೇಕ್ ಕೊಡ್ತೀರಾ 25 ನಿಮಿಷಕ್ಕೆ. ತಿರ್ಗಾ ನೀವು ಸ್ಟಾರ್ಟ್ ಮಾಡಿ ನಿಮ್ಗೆ ಇದೇ ಡಿಫೆನ್ಸ್ ಆಗದೆ 12 ನಿಮಿಷ, ತಿರ್ಗಾ ಬ್ರೇಕ್ ಕೊಡ್ತೀರಾ. 25 ನಿಮಿಷ ಅವ್ರು ಬಿಜೆಪಿ ಪರವಾಗಿ ಮಾತಾಡೋದು ನಾನು ಕೂತ್ಕೊಂಡು ಕೇಳಕ್ಕ ಬಂದಿದ್ದೀನಿ. ನೀವು ಮಾಡಿ ನಮ್ಗೆ 7:30 ಕರೀರಿ, ಕೂತ್ಕೊಂಡು ಭಾಷಣ ಕೇಳಿ. ಅವ್ರದ್ದು 7:30 ಕರೀರಿ, ನಾವು ಬರ್ತೀವಿ. ಅಂದ್ರೆ ರಮೇಶ್ ಬಾಬು ಆಗಲ್ಲ ಸರ್, ಇನ್ನೊಬ್ಬರು ಮಾತನಾಡುವುದು ನನಗೆ ಮುಖ್ಯ ಅಲ್ಲ. ನಾನು ಏನ್ ಮಾತಾಡೋದು ದಯಮಾಡಿ ಅವರು 22 ನಿಮಿಷದಿಂದ ಬಿಜೆಪಿ ಪರವಾಗಿ, ಸೆಂಟ್ರಲ್ ಗೌರ್ಮೆಂಟ್ ಪರವಾಗಿ ಮಾತಾಡ್ತಾರೆ. ಸಂಜೀವ್ ಕುಮಾರ್ ಅವರೇ, ನೀವು ಇಷ್ಟೊತ್ತು ಮಾಡಿದ ವಿಶ್ಲೇಷಣೆ ನ್ಯೂಟ್ರಲ್ ಆಗಿರಲಿಲ್ಲ ಮತ್ತು ನಾನ್ ಪೊಲಿಟಿಕಲ್ ಆಗಿರಲಿಲ್ಲ ಅಂತ ಕಾಂಗ್ರೆಸ್ ವಕ್ತಾರರಾಗಿ ಬಂದಿರುವ ರಮೇಶ್ ಬಾಬು ಅವ್ರಿಗೆ ಅನ್ನಿಸ್ತಾ ಇದೆ. ಏನೇನು ಫ್ಯಾಕ್ಚುಯಲ್ ಎರರ್ಸ್ ಏನೇನು ರಮೇಶ್ ಬಾಬು ಅವರೇ? ಮಿತ್ರರಾದಂಥ ಸಂಜೀವ್ ಕುಮಾರ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಅವ್ರು ಮಾಡಿದಂಥ ಎಲ್ಲ ಸಬ್ಮಿಷನು ಅವರ ಮೂಗಿನ ನೇರಕ್ಕೆ ಭಾಳ ಚೆನ್ನಾಗಿದೆ. ನನ್ನ ವಿನಂತಿ ಇಷ್ಟೇ, ದಯಮಾಡಿ ಭಾರತೀಯ ಜನತಾ ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ ಮಾತಾಡಿದ್ರೆ ನಿಮ್ಗೆ ಇನ್ನಷ್ಟು ಕಿಮ್ಮತ್ತು ಜಾಸ್ತಿ ಆಗುತ್ತೆ. ಆ ಕೆಲಸ ಮಾಡಿ. ಅವ್ರು ಮಾತಾಡ್ತಾ ಭಾಳ ಪ್ರಮುಖವಾಗಿ 2 ಪಾಯಿಂಟ್ ಪ್ರಸ್ತಾಪ ಮಾಡಿದ್ರು. ಸ್ಟ್ರಕ್ಚರಲ್ ಕ್ರೈಸಿಸ್ಸು, ಪೊಲಿಟಿಕಲ್ ಕ್ರೈಸಿಸ್ಸು. ನ್ಯಾಚುರಲಿ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಪೊಲಿಟಿಕಲ್ ಕ್ರೈಸಿಸ್ ಯಾವಾಗ ಬರುತ್ತೆ ಅಂದರೆ, ನೀವು ಮಾಡೋಂಥ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡದಲ್ಲೇ ಇದ್ದರೆ ಅದು ಸ್ವಾಭಾವಿಕವಾಗಿ ಬರುತ್ತೆ. ಪಾಪ ಅವರು ಕೇಂದ್ರ ಸರ್ಕಾರ ಆ್ಯಸ್ ವೆಲ್ ಆಸ್ BJP ಸರ್ಕಾರ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಷ್ಟ ಆಗ್ಬಿಟ್ಟಿದೆ, ಸಂಖ್ಯೆ ದೊಡ್ಡದಾಗ್ಬಿಟ್ಟಿದೆ, ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಸ್ಟೋರೇಜ್ ಕೆಪಾಸಿಟಿ ಮಾಡಲಿಲ್ಲ, ಅದಕ್ಕೆ ಈ ಕ್ರೈಸಿಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಹೋದರು. ಪಾಪ ಇವರೆಲ್ಲ ಈ ಥರದವರೆಲ್ಲ BJP ಹೆಸರು ನೇರವಾಗಿ ಹೇಳ್ದಲ್ಲೇ ಬೇರೆ ಹೆಸರಲ್ಲಿ ಬಂದು ಮಾತಾಡೋರೆಲ್ಲ ಇದೇ ಕೆಲಸ ಮಾಡೋದು. ಈ ದೇಶದ ಮೊದಲ ಪ್ರಧಾನಿ ನೆಹರೂರವರು ಬಜೆಟ್ ಕೊಟ್ಟಂಥದ್ದು ಮೊದಲನೇ ಬಜೆಟು 197 ಕೋಟಿ ರೂಪಾಯಿ. ಇವತ್ತು ಕೇಂದ್ರದ BJP ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು 55 ಲಕ್ಷ ಕೋಟಿ ರೂಪಾಯಿ. 1947ರಲ್ಲಿ ಈ ದೇಶದ ಜನಸಂಖ್ಯೆ ಇದ್ದಂಥದ್ದು 35 ಕೋಟಿ, ಇವತ್ತು 135 ಕೋಟಿ. ಆವತ್ತು ಲಿಟರಸಿ ಇದ್ದಂಥದ್ದು ಈ ದೇಶದಲ್ಲಿ 17%, 18%, ಇವತ್ತು 70-75% ಬಂದಿದೆ. ಡಿಸ್ಪ್ಯೂಟೇ ಇಲ್ಲ ಜನರಲಿ. ಈಗ ಡೊಮೆಸ್ಟಿಕ್ ನಂಬರ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ನಿಮ್ಮ ಬಡ್ಜೆಟ್ ಗಾತ್ರ ಜಾಸ್ತಿ ಆಗಿಲ್ವಾ? ಹೌದು. ನೀವು ಮಾಡೋ ಫೇಲ್ಯೂರ್ ಇಟ್ಕೊಂಡ್ಬಿಟ್ಟು ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಾಲಿಸಿ ಇದ್ದಾಗ ಪ್ರತಿಯೊಬ್ಬರಿಗೂ ಅದು ಸೂಕ್ಷ್ಮತೆ ಇರುತ್ತೆ. ಮತ್ತು ಅಲ್ಲಿ ಡಿಪಾರ್ಟ್ಮೆಂಟ್ಗಳಿದೆ, ಫಾರಿನ್ ಡಿಪಾರ್ಟ್ಮೆಂಟ್ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಇರುತ್ತೆ. ಇವತ್ತು ನೀವು ಇಂಟೆನ್ಷನಲಿ ವಿಲ್ಫುಲಿ ಟ್ರಂಪು ಸರಿ ಇಲ್ಲ ಅಂತ ಗೊತ್ತಿದ್ದು ಸಹ ಟ್ರಂಪ್ ಜೊತೆ ಓಡಾಟ ಮಾಡುವಂಥವ್ರು ಸನ್ಮಾನ್ಯ ಮೋದಿರವರು. ಅವ್ರಿಗೆ ಈ ಕ್ರೈಸಿಸ್ಸು ಇವತ್ತು 22 ನಿಮಿಷ ಅವರಿಗೆ ವಿತೌಟ್ ಡಿಸ್ಟರ್ಬೆನ್ಸ್ ಕೇಳಿ. ನೀವು ದಯವಿಟ್ಟು ಕೇಳಿ. ಟ್ರಂಪ್ ಜೊತೆ ಇವರು ಹನಿಮೂನ್ ಮಾಡ್ಕೊಂಡು ಓಡಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳು ನೋಡಿ, ನಿಮ್ಮಿಂದ ಕಲಿಬೇಕಾಗಿಲ್ಲ ಪದ ಬಳಕೆ, ನಿಮ್ಮಿಂದ ಹಿರಿಯರು, ನಾನು ನಿಮ್ಮಿಂದ ಕಲಿಬೇಕಾಗಿರೋದು ಪ್ರಧಾನಮಂತ್ರಿ ಹನಿಮೂನ್ ಅಂತ ಮಾತಾಡೋದು ಸರಿಯಲ್ಲ. ನೀವು ಅವ್ರ ಜೊತೆ ಓಡಾಟ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಅರಿವಿರಬೇಕಾಗಿತ್ತು. ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ಸಂಘರ್ಷ ಆದಂಥ ಸಂದರ್ಭದಲ್ಲಿ 4-5 ಸಂದರ್ಭಗಳಲ್ಲಿ ನೇರವಾಗಿ ಮೋದಿನ ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಂಥದ್ದು ಅಮೆರಿಕ ಅಧ್ಯಕ್ಷರು ಈಗ 3 ತಿಂಗಳ ಮುಂಚೆಯಿಂದಲೂ ಸಹ ಇರಾನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದರು. ನೀವು ಇದು ಇಸ್ರೇಲ್ಗೆ ಮತ್ತು ಇರಾನ್ಗೆ ಇರ್ತಕ್ಕಂಥ ಸಂಬಂಧಗಳ ಮಧ್ಯೆ ಜಸ್ಟ್ ವಾರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಇಸ್ರೇಲ್ಗೆ ಭೇಟಿ ಕೊಟ್ರಿ.
ನೀವೇ ಎದೆ ಉಬ್ಬಿಸ್ಕೊಂಡು ನಾನು ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ರಿ, ತಪ್ಪಲ್ಲ ಮಾತಾಡಿ. ಬಟ್ ನಿಮಗೆ ಆ್ಯಸ್ ಎ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಿಮಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಒಂದು ವರ್ಷದ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಮಾಹಿತಿ ಇರುತ್ತೆ. ನನ್ನ ದೆಹಲಿ ಮಿತ್ರರು ಮಾತಾಡ್ತಾ ಹೇಳೋರು ಇಂಟರ್ನ್ಯಾಷನಲ್ ಇಶ್ಯೂ ಅಂತೇಳಿ. ಇಟ್ ಈಸ್ ನಾಟ್ ಎ ಇಂಟರ್ನ್ಯಾಷನಲ್ ಇಶ್ಯೂ. ನೀವು ಇಂಟರ್ನ್ಯಾಷನಲ್ ಇಶ್ಯೂ ಅಂತ ಬಣ್ಣ ಬಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷ. ಇವತ್ತು ಆಫ್ರಿಕಾ ಕಂಟ್ರಿಗಳಾಗಲಿ, ಇಂಗ್ಲೆಂಡ್ ಆಗಲಿ, ಮತ್ತೊಂದು ದೇಶಗಳಾಗಲಿ, ಭಾಳಷ್ಟು ಸುಮಾರು 70% ದೇಶಗಳು ಈ ಯುದ್ಧದಲ್ಲಿ ಇನ್ನೂ ಇನ್ವಾಲ್ವ್ ಆಗಿಲ್ಲ. ಆಗುತ್ತೋ ಬಿಡುತ್ತೋ ಮುಂದಿನ ಪ್ರಶ್ನೆ. ಇವರ ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ವಿಶ್ವ ಯುದ್ಧ ನಡೀತಾ ಇದೆ. ಭಾರತಕ್ಕೆ ಒಂದಕ್ಕೆ ಅಲ್ಲ, ಎಲ್ಲ ದೇಶಗಳಲ್ಲೂ ಆಗ್ತಾ ಇದೆ. ಈ ಥರದ ಬಣ್ಣದ ಮಾತುಗಳನ್ನಾಡಿ ಜನಗಳನ್ನ ಮಿಸ್ಲೀಡ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದ ಫಾರಿನ್ ಪಾಲಿಸಿ ಗೊತ್ತಿರ್ತಕ್ಕಂಥವ್ರು ಯಾರೂ ಸಹ ಈ ಮಾತನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಮ್ಮ ಪಾಲಿಸಿ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲೇನಿತ್ತು, ಸ್ವಾತಂತ್ರ್ಯ ನಂತರ ಏನಿತ್ತು, 1947ರಿಂದ 1964 ಏನು ಫಾರಿನ್ ಪಾಲಿಸಿ ಇಂಡಿಯಾದಲ್ಲಿತ್ತು. ಅದಾದಮೇಲೆ 1966ರಿಂದ 1984 ಅದು 84ರವರೆಗೆ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. ಅದಾದಮೇಲೆ ಬೇರೆ ಬೇರೆ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನರಸಿಂಹರಾವ್ರವರ ಸಂದರ್ಭದಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. 2000ರಿಂದ 2014ರವರೆಗೂ ಈ ದೇಶದಲ್ಲಿ ಫಾರಿನ್ ಪಾಲಿಸಿ ಏನಿತ್ತು. 2014 ನಂತರ ಇವತ್ತು ಫಾರಿನ್ ಪಾಲಿಸಿ ಏನಾಗಿದೆ ಅಂತ ಎಲ್ಲ ಜನಕ್ಕೂ ಗೊತ್ತಿದೆ. ಸನ್ಮಾನ್ಯ ಮೋದಿರವರು ನೀವು ಮಾಡಿದಂಥ ವೈಯಕ್ತಿಕ ವೈಫಲ್ಯಗಳಿಂದ ಇವತ್ತು ಈ ಕ್ರೈಸಿಸ್ ಉಂಟಾಗಿದೆ. ನಿಮಗೆ ಫ್ಲೋಟಿಂಗ್ ಫಂಡು 55 ಲಕ್ಷ ಬಡ್ಜೆಟ್ ಕೊಟ್ಟವರಿಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕಂತ ಗೊತ್ತಿಲ್ವಾ? 11 ವರ್ಷ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಹೇಳ್ತಾ ಇದ್ದಾರೆ ಕ್ರೈಸಿಸ್ ಆಗಿಬಿಟ್ಟಿದೆ, ಅದು ಸಡನ್ನಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. 11 ವರ್ಷ ದೇಶದ ಪ್ರಧಾನಮಂತ್ರಿ ಆದಂಥವ್ರಿಗೆ, ವಿದೇಶ ಪ್ರವಾಸ ಮಾಡಿದಂಥವ್ರಿಗೆ, ಇಡೀ ಇಂಡಿಯಾದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ವಿದೇಶ ಪ್ರವಾಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿರವರು. ಸರ್ 4,000 ಕೋಟಿ ಲೀಟರ್ ಸದ್ಯದ ನಮ್ಮ ಸ್ಟೋರಿಂಗ್ ಕೆಪಾಸಿಟಿ. ಹೌದು ಸರ್. ಸಫಿಷಿಯಂಟ್ ಫಾರ್ 7 to 8 ವೀಕ್ಸ್. ಎಸ್ ಅದು ಇನ್ನೂ ಜಾಸ್ತಿ. ಅಜಿತ್ ಹನುಮಕ್ಕನವರು ಇವತ್ತೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ನನಗೆ ಗೊತ್ತಿರಲಿಲ್ಲ ಮಾಡಿಲ್ಲ ಅಂದರೆ ನಾನು ಒಪ್ಕೋತೀನಿ. ಅದನ್ನ 11 ವರ್ಷದಿಂದ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಸ್ಟೋರೇಜ್ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ, ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ಜನ ಪ್ಯಾನಿಕ್ ಆಗಿರೋದಕ್ಕೆ, ವಿಶ್ವಾಸ ತುಂಬ ಶಕ್ತಿ ಇಲ್ಲ ನಿಮಗೆ ಅಂದರೆ ಏನು ಮಾಡೋದು? ಯಾರು ಕೇಳಬೇಕು? ನಿಮಗೆ ಜವಾಬ್ದಾರಿ ಇರುವ ಪ್ರಧಾನಮಂತ್ರಿ ನಂಬರ್ 1 ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಸ್ಟೋರೇಜ್ ಇಲ್ಲ. ನಿಮ್ಗೆ ಹೇಳ್ತೀನಿ, ನಮ್ಮ ಅವರು ದೆಹಲಿ ಮಿತ್ರರು ಏನು ಹೇಳಿದ್ರು, ಫಂಡಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಷ್ಟು ನಿಮ್ಮ ಬಜೆಟ್ ಕೆಪಾಸಿಟಿ? ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು. ನೀವು ಜನ ಬಳಕೆ ಮಾಡೋಂಥ ಫೀಲ್ಡ್ ಜಾಸ್ತಿ ಆಗಿ LPG ಸ್ಟೋರೇಜ್ ಮಾಡೋದು ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂತ. ಸರ್ ಒಂದು ನಿಮಿಷ ಸರ್, ಫೈನಾನ್ಷಿಯಲ್ ವಯಬಲ್ ಅಲ್ಲ, ನೀವು ಬೇಕಾದಕ್ಕೆಲ್ಲ ವಯಬಲ್ ಇರುತ್ತೆ. ಇದಕ್ಕೆ ಈ ಕ್ರೈಸಿಸ್ ಬರುತ್ತೆ ಅಂತ ಗೊತ್ತಾದಾಗ ಸ್ಟೋರ್ ಮಾಡೋಕ್ಕೆ ಇದು ಶಕ್ತಿ ಇಲ್ವಾ ನಿಮಗೆ? ನೀವು ವಿದೇಶ ಪ್ರವಾಸದಲ್ಲಿ ಎಲ್ಲ ದೇಶಗಳಲ್ಲಿ ಸುತ್ತಾಡ್ಕೊಂಡು ಬಂದಂಥವ್ರಿಗೆ ಇದೊಂದು ಅರಿವಿರಬೇಕಲ್ಲ. ಇಡೀ ದೇಶ ನೀವು ಹೇಳ್ತಾ ಇರ್ತಕ್ಕಂಥದ್ದೇನೋ ನಾವು ಎಲ್ಲ ದೇಶದ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇವೆ, ನಾವು ವಿಶ್ವಗುರು, ನಮ್ಗೆ ಇಡೀ ವಿಶ್ವದೆಲ್ಲ ಗೊತ್ತಿದೆ, ಅಮೆರಿಕ ಟ್ರಂಪ್ ಅವ್ರು ನಮ್ಮ ಮಾತು ಕೇಳ್ತಾರೆ ಅಂತ ಇಷ್ಟು ದಿವಸ ಹೇಳ್ತಾ ಇದ್ದಿದ್ದು ನೀವು. ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ದೇಶದಲ್ಲಿ ಏನಾಗಿದೆ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಜನ ಪ್ಯಾನಿಕ್ ಆಗಿದ್ದಾರೆ. ನೀವು ಸ್ಟಾಕ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ನಿಮ್ಮ ಸಚಿವರು ಹೇಳ್ತಾ ಇದ್ದಾರೆ ಸ್ಟಾಕ್ ಇದೆ ಅಂತೇಳಿ. ಸ್ಟಾಕ್ ಇದ್ಮೇಲೆ ಇವತ್ತು ನಾವಲ್ಲ, ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷಕ್ಕಿಂತ ಅತ್ಯಂತ ಪ್ರಬಲವಾಗಿ ಇವತ್ತು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ಜನ ಪ್ಯಾನಿಕ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವರದಿ ತಪ್ಪು ಅಂತ ಹೇಳ್ತಿದ್ದೀರಾ ನೀವು. ಅವ್ರು ಹೇಳ್ತಾರೆ ನಾವು ಟಿ ವಿ ನೋಡೋ ಜನ ಬೇರೆ, ನಾವು ವಯಸ್ಸಾಗಿರೋರು, ಮಕ್ಕಳೆಲ್ಲ ಬೇರೆ ಥರ. ಈ ಪಾಠಗಳೆಲ್ಲ ಬೇಡ, ಈ ಪಾಠ ಎಲ್ಲ ಜನ ನೋಡಿದ್ದಾರೆ. ನಾವು ಬೇಕಾಗಿರ್ತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಕ್ರೈಸಿಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು. ಅದಕ್ಕೆ ಉತ್ತರ ಕೊಡಿ ಅಂತಂದರೆ ಬೇರೆ ಸಾಫ್ಟಾಗಿ ಮಾತಾಡೋಂಥದ್ದು, ಇನ್ನೇನೋ ಡಿಬೇಟ್ ಮಾಡೋಂಥದ್ದು, ಅಥವಾ ಇಲ್ಲೇನೋ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದು. $140 ಕ್ರೂಡ್ ಆಯಿಲ್ ಇದ್ದಿದ್ದಂಥ ಸಂದರ್ಭದಲ್ಲಿ ಎಷ್ಟಕ್ಕೆ UPA ಸರ್ಕಾರ ಸಿಲಿಂಡರ್ ಕೊಡ್ತಾ ಇತ್ತು? ಇವತ್ತು ಎಷ್ಟಿದೆ? ನೀವು $40 ಹಿಡಿದಂಥ ಸಂದರ್ಭದಲ್ಲಿ ನೀವು ₹1,000 ಮಾಡಿಟ್ರಿ. ₹5 ಜಾಸ್ತಿ ಆದಂಥ ಸಂದರ್ಭದಲ್ಲಿ UPA ಸರ್ಕಾರದಲ್ಲಿ ತಲೆ ಮೇಲೆ ಸಿಮೆಂಟ್ ಡಬ್ಬ ಮತ್ತೆ ಖಾಲಿ ಸಿಲಿಂಡರ್ ಇಟ್ಕೊಂಡು ಓಡಾಡೋರು. ಪಾಪ ಅವ್ರು ಯಾರೋ ಸ್ಮೃತಿ ಇರಾನಿ, ಗ್ರೇಟ್ ಲೀಡರ್ ಆಫ್ ದ ಬಿಜೆಪಿ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಿಲಿಂಡರ್ ಪ್ರೈಸ್ ಅಲ್ಲ ಸರ್, ಅವೈಲಬಿಲಿಟಿದು ನೋಡಿ. ನಾನು ಹೇಳ್ತಾ ಇರೋದು ನಿಮ್ಗೆ ಸಿಲಿಂಡರ್ ಸಪ್ಲೈ ಇದೆ, ಹೌದಾ? ನಿಮಗೆ ಸ್ಟಾಕ್ ಇದೆ, ಹೌದಾ? ನೀವು ಸ್ಟಾಕ್ ಇಲ್ಲ ಅವ್ರು ಹೇಳಿಕೆ, ನಾವೆಲ್ಲ ತರಿಸ್ಕೊತಾ ಇದೀವಿ, ಎಲ್ಲ ಬರ್ತಾ ಇದೆ, ಜನ ಪ್ಯಾನಿಕ್ ಏನಕ್ಕಾಗಿದ್ದಾರೆ? ನೀವೇ ತೋರಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ನಿಮ್ ಸುವರ್ಣ ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೆ. ಸಿಲಿಂಡರ್ ಕ್ರೈಸಿಸ್ ಆಗಿರೋದು ನಿಜ. ಅದಕ್ಕೆ ಉತ್ತರ ಕೊಡಿ. LPG ಸ್ಟಾಕ್ ಇಲ್ಲ ನೋಡಿ. ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್. ಸ್ವಾಮಿ, ನೀವು ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಜನಕ್ಕೆ ಬೇಕಾಗಿರೋದು ಜನ ಪ್ಯಾನಿಕ್ ಹಾಕೊಡೋದು, ನನಗೆ ಸಿಲಿಂಡರ್ ಸಿಗುತ್ತೆ ಅನ್ನೋ ಭರವಸೆ ಬೇಕು. ಆ ಭರವಸೆ ತುಂಬೋದು ಯಾರು ತುಂಬಬೇಕು? ನೀವು ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಜನ ಕೇಳಕ್ ಬರ್ತಾರಾ? ಜನಕ್ಕೆ ಸಿಲಿಂಡರ್ ಇವತ್ತು ಏನಾಗಿದೆ ಸಮಸ್ಯೆ ಉತ್ತರ ಕೊಡಿ ಅಂತಂದ್ರೆ ಡಿಬೇಟ್ ಮಾಡೋದು, ಇನ್ನೇನೋ ಹೇಳೋದು, ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಯಾರಿಗೆ ಅರಿವಿರಬೇಕು? 11 ವರ್ಷ ದೇಶ ಆಳದಂಥ ಪ್ರಧಾನಮಂತ್ರಿಗಳಿಗೆ ಅದ್ರ ಅರಿವಿಲ್ಲ ಅಂದರೆ ಇನ್ನೇನು ಉತ್ತರ ಕೊಡ್ತಾರೆ? ಸುರಭಿ ಅವರೇ,
ಪ್ರಿಪೇರ್ ಆಗಲಿಲ್ಲ ಅಂತ ಈ ಪ್ರಾಬ್ಲಮಿಗೆ. ಒಬ್ಬರು ವಿಶ್ಲೇಷಕರು ಒಂದು ಪರ್ಸ್ಪೆಕ್ಟಿವ್ನ ಪ್ರೆಸೆಂಟ್ ಮಾಡ್ತಿರ್ಬೇಕಾದಾಗ ಅದು ನಿಮ್ಮ ಅಜೆಂಡಾ ನಿಮ್ಮ ನ್ಯಾರೇಟಿವ್ನ ಸೂಟ್ ಆಗಲ್ಲ ಅಂದರೆ ಅವ್ರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದಿದೆಯಲ್ಲ, ಇದೇ ಕಾಂಗ್ರೆಸ್ ಸ್ಟ್ರಾಟಜಿ ಆಗಿರೋದು, ನ್ಯಾರೇಟಿವ್ ಬಿಲ್ಡಿಂಗ್ ಆಗಿರೋದು 11 ವರ್ಷದಲ್ಲಿ. ಯಾಕೆ ಅಂದ್ರೆ ಇವಾಗ ನಾನು ದಯವಿಟ್ಟು ಸರ್ ನೀವು ಮಾತಾಡಬೇಕಾದ್ರೆ ನಾನು ನಾಲ್ಗೆ ಬಿಗಿ ನಾನು ಬಳಸಲಿಲ್ಲ ಆ ಪದನ. ನೀವು ರಿವೈಂಡ್ ಮಾಡಿ ನೋಡ್ಕೊಳ್ಬಹುದು, ನಾನು ಆ ಪದ ಬಳಸಿಲ್ಲ, ಯಾವತ್ತೂ ಆ ಪದ ಬಳಸಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳ್ತಿರೋದನ್ನ. ನ್ಯಾರೇಟಿವ್ ಹೇಗೆ ಶೇಪ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರು ಇಲ್ಲಿ ಫೋರ್ಸ್ ಮಾಡಿದ್ದು, ಯಾರು ಕಾನ್ವರ್ಸೇಷನ್ ಇದ್ರ ಬಗ್ಗೆ ಮಾತಾಡಲೇಬೇಕು. ಹೌದು, ನೀವು ಪ್ರತಿಪಕ್ಷವಾಗಿ ಎಲ್ಲ ಪ್ರಶ್ನೆ ಕೇಳುವಂಥದ್ದು, ಜನರ ಜೊತೆ ಸ್ಪಂದಿಸಬೇಕಾಗಿರೋದು ಮುಖ್ಯವಾದಂಥದ್ದು. ಲೋಕಸಭೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡಬೇಕಾದ ಶುರುವಾದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಎರಡು ಸೆಂಟೆನ್ಸ್ ಹೇಳಾದ ನಂತರ ಎಲ್ಲಿಗೆ ಹೋದ್ರು? ಪೊಲಿಟಿಕಲ್ ಕಾನ್ವರ್ಸೇಷನ್ ಶುರುವಾಯಿತು. ಜನರ ಸಮಸ್ಯೆನ ನೀವು ನಿಜವಾಗ್ಲೂ ಅದನ್ನ ರೆಪ್ರೆಸೆಂಟ್ ಮಾಡಬೇಕು ಆಗಿರೋ ಸಂದರ್ಭದಲ್ಲಿ ನೀವು ಎಲ್ಲಿಗೂ ಹೋಗಿ ರಾಹುಲ್ ಗಾಂಧಿ ಕೇಳಿ ಉತ್ತರ ಕೊಡಬೇಕಾಗಿ ಜವಾಬ್ದಾರಿ ನಾವು ಹಿಂಜರಿದ್ವಾ? ಇಲ್ವಲ್ಲ, ಉತ್ತರ ಕೊಟ್ಟಿದ್ದು. ಜಾಯಿಂಟ್ ಮಿನಿಸ್ಟೀರಿಯಲ್ ಬ್ರೀಫಿಂಗು ಆಗಿದೆ, ಮಿನಿಸ್ಟರ್ ಇಂದನೂ ಬ್ರೀಫಿಂಗ್ ಆಗಿದೆ. ಜನರಿಗೆ ಇವತ್ತು ಬೇಕಾಗಿರುವಂಥದ್ದು ಏನು? ನಮಗೆ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್. ನೀವು ಯಾವಾಗ ಡಿಸ್ಇನ್ಫಾರ್ಮೇಷನ್ ಯಾವಾಗ ಹರಡಲ್ಲ ಗೊತ್ತಾ? ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಚೆ ಇರುತ್ತೋ ಆ ಸಮಯದಲ್ಲಿ ಇನ್ಫಾರ್ಮೇಷನ್ ಇವತ್ತು ಆಚೆ ಬಂದಿದೆ. ಎಲ್ಲ ಬ್ರೀಫಿಂಗಲ್ಲೂ ಏನು ಹೇಳಿದ್ದಾರೆ ಅಂದರೆ, ಯಾವ ಕ್ರೂಡ್ ನಮಗೆ 55% ನಾನ್ ಹಾರ್ಮೋನ್ಸ್ ಇಂದ ಬರ್ತಿತ್ತೋ ಅದನ್ನ ಇವತ್ತು 70% ತನಕ ನಾವು ತಂದಿರುವಂಥದ್ದು 5 ದಿನದಲ್ಲಿ. ಅದು ಬಿಟ್ಟು ಎಲ್ಲ ರಿಫೈನರೀಸ್ನು 100% ಕೆಪಾಸಿಟಿ, ಬಹಳಷ್ಟು ರಿಫೈನರೀಸ್ 100% ಕೆಪಾಸಿಟಿಯಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೆ. LPG ಸ್ಪೆಸಿಫಿಕ್ ಆಗಿ ಯಾವುದೇ ಆದಂತಹ ತೊಂದರೆ ಇಲ್ಲ. ಪ್ಯಾನಿಕ್ ಆಗುವಂಥದ್ದು ಸಹಜ. ಹೌದು, ನನಗೂ ಪ್ಯಾನಿಕ್ ಆಗಿದೆ, ನಿಮಗೂ ಪ್ಯಾನಿಕ್ ಆಗಿದೆ ಸರ್. ಅವರೇ ನೀವೊಂದು ಪ್ರಶ್ನೆ ಕೇಳಿದ್ದೀರಾ, ನಾನು ಉತ್ತರ ಕೊಡಬೇಕು ಬಿಡಿ. ಡೊಮೆಸ್ಟಿಕ್ ನಾನು ಹೇಳ್ತಾ ಇರೋದು, ಇವತ್ತಿನಿಂದ ಇನ್ನು 1 ವಾರ ಯಾರು ಕಮರ್ಷಿಯಲ್ ಸಿಲಿಂಡರ್ ಕೇಳಬೇಡ್ರಪ್ಪ, ಇಂಥ ಡೇಟಿಗೆ ಅವೈಲಬಿಲಿಟಿ ಇರುತ್ತೆ. ಪಾಲಿಸಿ ಮೇಕಿಂಗ್ ಇರುವಂಥದ್ದು ಪ್ರಯೋರಿಟೈಸೇಷನ್ ನಲ್ಲಿ. ಇವಾಗ LPG ಸಿಲಿಂಡರ್ ಬರೀ ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಆಗುವಂತಹ LPG ನಲ್ಲಿ 20% ರಿಸ್ಟ್ರಿಕ್ಷನ್ಸ್ ಮಾತ್ರ ಹಾಕಿರೋದು. ಅಂದ್ರೆ 80% ನೋ ರಿಸ್ಟ್ರಿಕ್ಷನ್. ಆ 20% ಅಲ್ಲೂ ಕೂಡ ಆ 20% ಅಲ್ಲಿ ಹೌದು, ಪ್ಯಾನಿಕ್ ಇಸ್ ನ್ಯಾಚುರಲ್ ಸರ್. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗುವಂಥದ್ದು ನ್ಯಾಚುರಲ್. ಅದರಲ್ಲೂ ಕೂಡ ಬರೀ ಹೋಟೆಲ್ಗಳಲ್ಲ, ಬರೀ ಎಮರ್ಜೆನ್ಸಿ ಸೆಕ್ಟರ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಇದೆಲ್ಲಾದ್ರೂ ಪ್ರಯೋರಿಟೈಸ್ ಮಾಡಿರುವಂಥದ್ದು ಇದೇ ಸರ್ಕಾರ. ಅದು ಬಿಟ್ಟು ಎಲ್ಲ ಚೀಫ್ ಸೆಕ್ರೆಟರೀಸ್ ಜೊತೆಗಳು ಮಾತಾಡಿ, ಕರ್ನಾಟಕನು ಇನ್ಕ್ಲೂಡೆಡ್ ಮಾತಾಡಿ ಸ್ಟೇಟ್ಸ್ಗೆ ಆ ಫ್ರೀ ಹ್ಯಾಂಡ್ ಕೊಟ್ಟಿರುವಂಥದ್ದು. ಇದು KH ಮುನಿಯಪ್ಪ ಅವರು ಮಾತಾಡಿದ್ದಾರೆ ಮೊನ್ನೆ ಅಸೆಂಬ್ಲಿನಲ್ಲೂ ಕೂಡ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಮಾತಾಡಬೇಕಾದಂತಹ ಸಮಯದಲ್ಲಿ ನಾವು ಇರುವಂತಹ ಗ್ಲೋಬಲ್ ಸ್ಟ್ರೆಸ್ಸಿನಲ್ಲಿ ನಾವು ಸ್ಟೇಟ್ಸ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೀಫ್ ಸೆಕ್ರೆಟರಿ ಜೊತೆಗೂ ಮಾತಾಡಿದ್ವಿ. ಕೋಆಪರೇಟಿವ್ ಫೆಡರಲಿಸಮ್ ಇನ್ ಆಕ್ಷನ್, ಇದೆಲ್ಲಾನು ಸರ್ಕಾರ ನಡೆಸಿರುವಂತಹ ಕಾಂಗ್ರೆಸ್ ಸರ್ಕಾರನೇ ಒಪ್ಪುತ್ತೆ. ಆದ್ರೆ ಆಚೆ ಬಂದು ಮಾತಾಡುವಂಥದ್ದು ಏನು, ಆಚೆ ಬಂದು ಹೇಳುವಂಥದ್ದು ಏನು, ಪ್ರಿಪೇರ್ ಆಗಿಲ್ಲ, ಸೋ ಆನ್ ಅಂಡ್ ಸೋ ಫಾರ್ತ್. ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ವಿಶ್ಲೇಷಕರು ಮಾತಾಡಿದ್ರು. ಬಾಟಲಿಂಗ್ ಏನು ಪ್ರಾಬ್ಲಮ್ ಏನಾಗಿರೋದು, ಲಾಂಗ್ ಟರ್ಮ್ ಬಫರ್ ಕ್ರಿಯೇಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಆದರೆ 2014 ಆದ ನಂತರ ಎಲ್ಲ ಸೆಗ್ಮೆಂಟಲ್ಲೂ ಅಂದರೆ ಶಾರ್ಟ್ ಟರ್ಮ್ ಸ್ಟೋರೇಜ್ನಲ್ಲಿ ಸಿಗ್ನಿಫಿಕೆಂಟ್ ನಮಗೆ ಡಬಲ್ ಆಗಿರುವಂಥ ಕೆಪಾಸಿಟಿ, ಬಾಟ್ಲಿಂಗ್ ಪ್ಲಾಂಟ್ಸ್ ಇರ್ಬೋದು, ಬಾಟ್ಲಿಂಗ್ ಕೆಪಾಸಿಟಿ ಇರ್ಬೋದು, ಪೋರ್ಟ್ಸ್ ಅಲ್ಲಿ ಎಲ್ಲಿ LPG ಬರುತ್ತೋ ಅಲ್ಲಿ ಇನ್ಕ್ರೀಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಿರುವಂಥದ್ದು 2014 ನೀವು ಹೇಳ್ತೀರಾ ನಾವು ಏನು ಮಾಡಿಲ್ಲ ಅಂತ, ಬಟ್ ಜನರಿಗೆ ಗೊತ್ತಿರೋವಂಥದ್ದು ಇದು. ಆದ್ರೇನೆ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು, ಜನರು ಪ್ಯಾನಿಕ್ ಆಗಿರುವಂಥದ್ದು, ಅದನ್ನ ಕ್ಲಿಯರ್ ಆಗಿ ಬ್ಯೂರೋಕ್ರೆಟಿಕ್ ಆಸ್ ವೆಲ್ ಎಸ್ ಪೊಲಿಟಿಕಲ್ ರಿಪ್ಲೈ ಕೊಟ್ಟು ಬಂದಿರುವಂಥದ್ದು ಈ ಸರ್ಕಾರ. ಆದರೆ ಕಾಂಗ್ರೆಸ್ ಕೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇನ್ನೊಂದು ಬಾರಿ ಹೇಳ್ತೀನಿ, ಡಿಸ್ಇನ್ಫಾರ್ಮೇಶನ್ ಯಾವಾಗ ಹರಡುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಕೊರತೆ ಇದ್ದಾಗ. ಆದ್ರೆ ಇಲ್ಲಿ ಇನ್ಫಾರ್ಮೇಶನ್ ಕೊರತೆ ಇಲ್ಲ, ಡಿಸ್ಇನ್ಫಾರ್ಮೇಶನ್ ಇವರು ಪುಷ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರು ಕೇಳ್ತಾ ಇಲ್ಲ. ನಿಮಗೆ ಸಮಯ ನಾನ್ ಹಾರ್ಮೋನ್ ಸೋರ್ಸ್ ಅನ್ನು 55% ಇದ್ದಿದ್ದು 70% ಮಾಡಿದ್ದೀರಿ. ಡೊಮೆಸ್ಟಿಕ್ ಪ್ರೊಡಕ್ಷನ್ 28% ಜಾಸ್ತಿ ಮಾಡಲಾಗಿದೆ. ಅದರ ಇಂಪ್ಯಾಕ್ಟ್ ಮಾರ್ಕೆಟ್ನಲ್ಲಿ ಯಾವಾಗ ಕಾಣಿಸುತ್ತೆ ಅನ್ನೋದ್ರದ್ದು ಅಂದಾಜು ಕೇಂದ್ರ ಸರ್ಕಾರಕ್ಕೆ ಇದೆಯಾ? ಇಷ್ಟೇ ನಾನು ಕೇಳ್ತಾ ಇರೋದು. ಅಲ್ಲ, ಇವತ್ತು ಈ ಕ್ರೈಸಿಸ್ ಆಗಿದೆಯಲ್ಲಪ್ಪ, ನಮಗೆ ಹೊರಗಡೆಯಿಂದ ಬಂದಂಥ ಕ್ರೂಡ್ ಆಯಿಲ್ LPG ಆಗಿ ಕನ್ವರ್ಟ್ ಆಗಿ ಸಿಲಿಂಡರ್ನ ರೂಪದಲ್ಲಿ ಹೋಟೆಲ್ಗೆ ಬಂದು ತಲುಪೋದಕ್ಕೆ ಇಷ್ಟು ದಿವಸ ಆಗುತ್ತೆ. ಇದು ಇಷ್ಟು ದಿವಸದ ಸಮಸ್ಯೆ. ಕ್ಯಾನ್ ವಿ ಗೆಟ್ ದಟ್? ಡೆಫಿನೆಟ್ಲಿ ಇದು ಒಂದು ಡೈನಾಮಿಕ್ ಸಿಚುವೇಶನ್. ಏನೇನು ಸ್ಟ್ರೆಸ್ಸಸ್ ಆಚೆ ಕಡೆಯಿಂದ ಬರ್ತಾ ಇದೆಯೋ ಇಂಟರ್ನಲಿ ಆಲ್ಸೋ ಡೈನಾಮಿಕ್ ಸಿಚುವೇಶನ್. ಆ ಒಂದು ಉತ್ತರಕ್ಕೆ ಅವರು ಆಗಲೇ ಒಂದು ಕ್ಲಿಯರ್ ಗೈಡ್ಲೈನ್ ಅಂಡ್ ಮ್ಯಾಪ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೇಟ್ಸ್ ಕೋಆಪರೇಷನ್ ಬೇಕಾಗಿದೆ ನಮಗೆ. ಇದೆಲ್ಲ ಆನ್ ಗೋಯಿಂಗ್ ಪ್ರಾಸೆಸ್. ಮತ್ತೆ ಇನ್ನೊಂದು ಮುಖ್ಯವಾದ ನಿಮ್ಗೆ ಹೇಳಕ್ ಮರ್ತಿದ್ದು ಏನು ಅಂದ್ರೆ, ಡೈವರ್ಸಿಫಿಕೇಶನ್ ಆಗಿದೆ.
ನಾವು ಬರೀ ವಿಶ್ಲೇಷಕರು ಹೇಳ್ದಂಗೆ ನಾವು ಒಂದೇ ಒಂದು ಕಂಟ್ರಿ ಮೇಲೆ ಡಿಪೆಂಡೆನ್ಸಿನ ಎಲ್ಲೂ ತೋರಿಸಿಲ್ಲ. ಇವಾಗ ನಾವು ಡೈವರ್ಸಿಫೈಡ್ ಬೇರೆ ಬೇರೆ ಕಂಟ್ರಿಯಿಂದ ತರ್ತಾ ಇದೀವಿ. ಮತ್ತೆ ಇನ್ನೊಂದು ರಿಪೋರ್ಟ್ ಅಲ್ಲ, ಪ್ರಾಕ್ಟಿಕಲ್ ಆಗು ಕೂಡ ಅಜಿತ್ ಅವರೇ, ಇವಾಗ ನಿಮ್ಮ ಒಂದು ವಿಷಯವನ್ನ ಎಲ್ಲರಿಗೂ ತಲುಪಬೇಕು ಅಂದ್ರೆ ನಾಳೆ ಯೂಟ್ಯೂಬ್ ಅಲ್ಲಿ ನೋಡೋದಿರ್ಬೋದು, ಎಲ್ಲರೂ ಲೈವ್ ನೋಡ್ತಿರಲ್ಲ, ಆ ವಿಷಯ ಮಾಹಿತಿ ಎಲ್ಲರಿಗೂ ತಲುಪೋದಕ್ಕೆ ಇಷ್ಟು ಸಮಯ ಆಗತ್ತೆ. ಆ ಸಮಯವನ್ನ ಇನ್ನೂ ಆಕ್ಸೆಲರೇಟ್ ಮಾಡ್ತಿರೋದು ಮಿನಿಸ್ಟ್ರೀಸ್ ಥ್ರೂ ದ ಗವರ್ನೆನ್ಸ್ ಫ್ರೇಮ್ ವರ್ಕ್ ಅಷ್ಟೇನೆ. ಪ್ಯಾನಿಕ್, ನಾನು ಇವತ್ತು ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಸ್ಪೋಕ್ಸ್ ಪರ್ಸನ್ ಆಗಿ ಹೇಳ್ತಿರೋದು ಎಲ್ಲರಿಗೂ, ದಯವಿಟ್ಟು ಪ್ಯಾನಿಕ್ ಬೈ ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದ್ರ ಬಗ್ಗೆ ಮಿನಿಸ್ಟ್ರಿನೂ ಹೇಳಿದೆ, ಮಿನಿಸ್ಟರು ಹೇಳಿದ್ದಾರೆ, ಎಲ್ಲ ಜಾಯಿಂಟ್ ಸೆಕ್ರೆಟರೀಸ್ ಹೇಳಿರುವಂಥದ್ದು ಪ್ಯಾನಿಕ್ ಬೈ ಮಾಡೋ ನೆಸೆಸಿಟಿ ಇಲ್ಲ. ಪ್ಲಸ್ ನಿಮ್ಮ ಒಂದು ಸಜೆಷನ್ ಅನ್ನ, ಅಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರುವಂತಹ ಒಂದು ಸಜೆಷನ್ ಡೈರೆಕ್ಟ್ ಆಗಿ ಎಲ್ಲ ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಜೊತೆಗೂ ಹೋಗಿ ಕೂತ್ಕೊಂಡು ಒಂದು ಸಂವಾದ ಮಾಡೋದಕ್ಕೂ ಒಂದು ಮೆಕ್ಯಾನಿಸಮ್ ಶುರು ಆಗಿದೆ ಇವತ್ತು. ಹಾಗಾಗಿ ನಾವು ಏನು ಮಾಡ್ತಿಲ್ಲ ಅಂತ ಇವತ್ತು ರಾಹುಲ್ ಗಾಂಧಿ ಅವರು ಸಡನ್ ಆಗಿ ಬೇರೆ ತರ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕೇಳಬೇಕಾದಂತಹ ಪ್ರಶ್ನೆಗಳು ಬಿಟ್ಟು ಬೇರೆ ಏನೋ ಮಾತಾಡಿದ ಸಂದರ್ಭದಲ್ಲಿ ಇವತ್ತು ಹೇಳ್ತಿದ್ದಾರೆ ಇಲ್ಲ ಏನ್ ಮಾಡ್ಬೇಕು ನೋಡೋಣ ಅಂತ. ನೀವು ಅದನ್ನ ಹೇಳ್ಬೇಕಾಗಿದ್ದು ನಿನ್ನೆ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪ್ರತಿಪಕ್ಷ ನಾಯಕರಾಗಿ ಹೇಳ್ಬೇಕಾಗಿದ್ದು ನೀವು ಅದನ್ನು. ಫೈನಲಿ ನಮ್ಮ ಪ್ರಶಾಂತ್ ನಾಥ್ ಅವರ ಕಮೆಂಟ್. ಪ್ರಶಾಂತ್, ಕೇಂದ್ರ ಸರ್ಕಾರ ಏನು ಮಾಡಬಹುದಾಗಿತ್ತು, ಏನು ಮಾಡಿದೆ? ಅದೇ ನೋಡಿ, ಇನ್ ದ ಮಿಡಲ್ ಆಫ್ ದ ಕ್ರೈಸಿಸ್ ಸರಿಯಾ ತಪ್ಪ ಅಂತಕ್ಕಂಥ ನಿಷ್ಕರ್ಷೆಗೆ ಬರೋದು ಕಷ್ಟ ಆಗುತ್ತೆ. ಇನ್ ದ ಮಿಡಲ್ ಆಫ್ ದ ಕ್ರೈಸಿಸ್ ಸರ್ಕಾರ ಸರಿ ಮಾಡ್ತಾ, ವಿರೋಧ ಪಕ್ಷಗಳ ಆರೋಪ ತಪ್ಪ ಸರಿಯಾ ಅಂತಕ್ಕಂಥದ್ದು ವಿರೋಧ ಪಕ್ಷಗಳ ಕೆಲಸ ವಿರೋಧ ಪಕ್ಷಗಳು ಮಾಡ್ತವೆ, ಸರ್ಕಾರ ಏನು ಹೇಳ್ಬೇಕು ಅದನ್ನು ಸರ್ಕಾರ ಹೇಳುತ್ತೆ. ಬಟ್ ನನಗನ್ಸುತ್ತೆ ಜೊತೆ ಅವತ್ತಿಗೂ ನೋಡಿ, ಈ ರೀತಿಯ ಅಂತಾರಾಷ್ಟ್ರೀಯ ಕ್ರೈಸಿಸ್ಗಳನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾನು ಈಗ ವಿರೋಧ ಪಕ್ಷಗಳ ಆರ್ಗ್ಯುಮೆಂಟನ್ನು ಈಗಲೇ ಕುಳಿತುಕೊಂಡು ಬೈ ಮಾಡೋಕ್ಕಾಗಲ್ಲ. ಇಲ್ಲ ಸರ್ಕಾರ ಹಿಂಗೆ ಮಾಡಬೇಕು, ಗೊತ್ತಿರಬೇಕಾಗಿತ್ತು. ಅಲ್ಲ ಸರಿ, ವಿರೋಧ ಪಕ್ಷಗಳನ್ನು ಹೇಳೋದು ಸರಿ, ಬಟ್ ಆ ಆರ್ಗ್ಯುಮೆಂಟನ್ನು ನಾನು ಬೈ ಮಾಡಲ್ಲ. ಈಗ ಕರೋನಾ ಸಂದರ್ಭದಲ್ಲಿ ನಾವು ಇಲ್ಲಿನ ರಾಜ್ಯ ಸರ್ಕಾರವನ್ನು ನೋಡಿದ್ವಿ, ಕೇಂದ್ರ ಸರ್ಕಾರವನ್ನು ಕೂಡ ನೋಡಿದ್ವಿ ಅಲ್ವಾ. ಆಗಿನ ಸಂದರ್ಭದಲ್ಲಿ ಈಗ ಕರೋನಾ ಗೊತ್ತಿದ್ದರೂ ನೀವೇನೂ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಸರ್ಕಾರದ ಮೇಲೆ ಹಾಕೋದು ವಿರೋಧ ಪಕ್ಷಗಳಿಗೆ ಸುಲಭ. ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ಮ್ಯಾನೇಜ್ ಮಾಡಿ ನಾನು ಬರೀ ಪೊಲಿಟಿಕಲಿನೇ ನೀವು ನೋಡಿದರೆ, ಹೊರಗಡೆ ಬಂದು ಅದನ್ನು ಪೊಲಿಟಿಕಲಿ ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ಮಾತ್ರ ಅದು ಸರಿಯಾ ತಪ್ಪ ಅನ್ನೋದ್ರ ಹೇಳ್ಬೋದು ನೀವು ಅಲ್ವಾ. ಈಗ ಕರೋನಾ ಅಂತ ಒಂದು ದೊಡ್ಡ ಕ್ರೈಸಿಸ್ ಅಲ್ವಾ ಅದು. ಆ ಸಂದರ್ಭದಲ್ಲಿ ನೀವು ಅದನ್ನು ಪೊಲಿಟಿಕಲಿ ಅದನ್ನು ಎದುರಿಸಿ ಹೊರಗಡೆ ಬಂದ್ರ ಅಂತ ನೋಡಿದರೆ, ಕೇಂದ್ರ ಸರ್ಕಾರ ಹೊರಗಡೆ ಬಂತು, ರಾಜ್ಯ ಸರ್ಕಾರ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಡಿಮಾನಿಟೈಸೇಷನ್ ಇಂಡ್ಯೂಸ್ಡ್ ಕ್ರೈಸಿಸ್ ಅಂತ ನೋಡಿದಾಗ ಅದು ಕೇಂದ್ರ ಸರ್ಕಾರ ಉತ್ತರ ಪ್ರದೇಶದ ಚುನಾವಣೆಯನ್ನು ಗೆಲ್ತು. ಬಟ್ ಆ್ಯಕ್ಚುಲಿ ನೋಡಿದರೆ ಡಿಮಾನಿಟೈಸೇಷನ್ ವಾಸ್ ಬ್ಯಾಡ್ಲಿ ಹ್ಯಾಂಡಲ್ಡ್ ಅಲ್ವಾ. ಅದೇ ರೀತಿ ನನಗಿದನ್ಸುತ್ತೆ, ಈಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿದೇಶಾಂಗ ನೀತಿ ಬಗ್ಗೆ ಏನನ್ನೂ ಟೀಕಿಸ್ಬೋದು. ಅಮೆರಿಕ ಜೊತೆ ಯಾಕೆ ಹೋಗ್ತಾರೆ? ಅಮೆರಿಕದ ಜೊತೆ ಮನಮೋಹನ್ ಸಿಂಗ್ ಹೋಗಿದ್ರು, ಅಮೆರಿಕದ ಜೊತೆ ನರಸಿಂಹರಾವ್ ಅವರು ಶುರು ಮಾಡಿದರು, ಇಸ್ರೇಲ್ ಜೊತೆ ನರಸಿಂಹರಾವ್ ಕೂಡ ಡಿಪ್ಲೊಮ್ಯಾಟಿಕ್ ಸಂಬಂಧಗಳನ್ನು ಶುರು ಮಾಡಿದರು. ನೀವು ಅವ್ರ ಜೊತೆ ಓಡಾಡಿದ ತಕ್ಷಣ ಇಲ್ಲ ನೀವು ಯಾಕೆ ಓಡಾಡ್ತಿದ್ದೀರಿ, ಓಡಾಡಲಿಲ್ಲ ಅಂದರೆ ಯಾಕೆ ಓಡಾಡ್ತಾ ಇಲ್ಲ, ಈ ಪ್ರಶ್ನೆಗಳನ್ನು ಕೇಳೋದು ಸುಲಭ. ಆದರೆ ಅಂತಿಮವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ ಈಗ ನಾನೊಂದು ಅನೇಕ ಬಾರಿ ಯೋಚನೆ ಮಾಡಿದ್ದೀನಿ, ಹೌದಪ್ಪ ಬೆಂಜಮಿನ್ ನೆತನ್ಯಾಹು ಗೊತ್ತಿರಲಿಲ್ವಾ ನರೇಂದ್ರ ಮೋದಿ ಇಲ್ಲಿ ಬರ್ತಾ ಇದ್ದಾರೆ, ಬಂದು ರಾತ್ರಿ ಹೊಡಿತೀವಿ ಅಂತ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಬಟ್ ಅವರು ತಮ್ಮದು ಯೋಚನೆ ಮಾಡಿ ಸ್ಟ್ರಾಟಜಿಕಲಿ ಭಾರತದ ಪ್ರಧಾನಮಂತ್ರಿಯನ್ನು ಅವತ್ತೇ ಕರೆಸಿದರು. ಬಟ್ ನನಗೆ ಗೊತ್ತಾಗಿದೆ ನಾನು ಬರ್ತಾ ಇಲ್ಲ ಅನ್ನೋದನ್ನು ಪ್ರಧಾನಮಂತ್ರಿಗಳು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ ದ್ವಿಪಕ್ಷೀಯ ಮಾತುಕತೆಯಲ್ಲಿ? ನನಗೆ ಗೊತ್ತಿದೆ ನೀವೇನೋ ಮಾಡ್ತೀರಿ, ಇರಾನ್ದಲ್ಲಿ ಇಡೀ ಜಗತ್ತು ಮಾತಾಡ್ಲಿಕ್ಕೆ ಶುರು ಮಾಡಿತ್ತು, ಅದಕ್ಕೆ ನಾನು ಬರಲ್ಲ ಅನ್ನೋದನ್ನು ಹೇಳಲಿಕ್ಕಾಗುತ್ತಾ? ಇವತ್ತು ಭಾರತದ ಪ್ರಧಾನಮಂತ್ರಿಗಳು ಇರಾನಿನ ಅಧ್ಯಕ್ಷರ ಜೊತೆಗೂ ಕೂಡ ಮಾತಾಡಿದ್ದಾರೆ. ನನಗನ್ಸುತ್ತೆ ನೋಡಿ, ವಿಪಕ್ಷಗಳ ಟೀಕೆ, ಈಗ ವಿಪಕ್ಷಗಳಿಗೂ ಕೂಡ ಒಂದು ವಿಷಯ ಬೇಕು. ಸರ್ಕಾರ ಹೆಂಗೆ ತನ್ನ ಪೊಲಿಟಿಕಲ್ ನರೇಟಿವನ್ನು ಮಾಡುತ್ತೆ, ವಿಪಕ್ಷಗಳು ಆ ಪೊಲಿಟಿಕಲ್ ನರೇಟಿವನ್ನು ಬಿಲ್ಡ್ ಮಾಡ್ತವೆ. ಯಾವುದೇ ಒಂದು ಕ್ರೈಸಿಸ್ ಎರಡೂ ರಾಜಕೀಯ ಪಕ್ಷಗಳಿಗೆ ನರೇಟಿವ್ ಬಟ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಚುಲಿ ಜನ ಏನಂತಾರೆ ಅನ್ನೋದು ಕ್ರೈಸಿಸ್ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ನನಗನ್ಸುತ್ತೆ ಈಗ ನಾನು 60 ಸೆಕೆಂಡ್ಸ್ ಇದೆ. ಇಲ್ಲ, ಪ್ರಶಾಂತ್ ನಾಥ್ ಅವ್ರು ಹೇಳಿದ್ದು ನಾನು ಎಂಡಾಸ್ ಮಾಡ್ತೀನಿ. ಬಟ್ ಇಲ್ಲಿ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ದೇಶದ ಸಮಗ್ರತೆ, ಇಂಟೆಗ್ರಿಟಿ ಪ್ರಮುಖ ಆಗುತ್ತೆ. ನೋಡಿ, ನೆಹರೂರವರು ಕಾಂಪ್ರಮೈಸ್ ಆಗಿದೆ ಅನ್ಸುತ್ತೆ 100%. ಈ ದೇಶದ ಮೊದಲನೇ ಪ್ರಧಾನಿ ನೆಹರೂರವರು ಒಂದು ಪಾಲಿಸಿ ಮಾಡಿದಾಗ ಅಲಿಪ್ತ ನೀತಿ ಅಂತ ಜಾರಿಗೆ ತಂದರು. ಆವತ್ತು ಭಾರತ ಅಭಿವೃದ್ಧಿ ರಾಷ್ಟ್ರ ಅಲ್ಲ, ಅಭಿವೃದ್ಧಿಶೀಲ ರಾಷ್ಟ್ರ. ಸ್ಟಿಲ್ ವಿ ಸ್ಟಾರ್ಟೆಡ್ ಅವರ್ ಪ್ರೋಗ್ರೆಸ್ಸು. ಇನಿಷಿಯಲ್ ಸ್ಟೇಜಲ್ಲೇ ಅಲಿಪ್ತ ನೀತಿ ಅಂತ ಮಾಡಿದ್ರು.
ಪಂಚಶೀಲ ತತ್ವ ಮಾಡಿ ಚೈನಾ ಜೊತೆ ಬೇರೆ ಬೇರೆ ಸಂಬಂಧಗಳು ಮಾಡಿದ್ರು. ರಷ್ಯಾ ಜೊತೆ ಗಟ್ಟಿಯಾದ ಸಂಬಂಧ ಬಿಲ್ಟಪ್ ಮಾಡಿದ್ದು ಇಂದಿರಾ ಗಾಂಧಿರವರು. ಚೈನಾ ಜೊತೆ ಏನಾಯ್ತು? ಚೈನಾ ಜೊತೆ ಫೇಲ್ ಆಯಿತು, ಅದು ಒಪ್ಕೊಂಡಿದ್ದಾರೆ, ಅದು ಬಂದಿದೆ. ಪಂಚಶೀಲ ತತ್ವನ ಡ್ರಾಪ್ ಮಾಡಿದ್ರು. ರಮೇಶ್ ಬಾಬು ಅದಲ್ಲ. ಕುತ್ಕೊಂಡು ಹೇಳ್ಬೋದು, ನೀವು ಯಾಸರ್ ಅರಾಫತ್ ಅನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಸ್ವೀಕರಿಸ್ತಾ ಇದ್ರಿ? ಈಗ ನೀವು ಕೇಳ್ತೀರಿ ಇಸ್ರೇಲ್ ಅವ್ರ ಜೊತೆ ಪ್ರಶಾಂತ್ ನತ್ತರವರೇ, ಪ್ರಶಾಂತ್ ನತ್ತರವರೇ, ವಾಜಪೇಯಿರವರು ಬಸ್ ಬಿಟ್ರು ಪಾಕಿಸ್ತಾನಕ್ಕೆ. ನಾವು ಟೀಕೆ ಮಾಡೋಕ್ಕಾಗಲ್ಲ, ಅದು ಸಂಬಂಧಗಳು ಒಂದೊಂದು ರಾಷ್ಟ್ರದಲ್ಲಿ ಹೆಂಗಿರ್ಬೇಕಂತೇಳಿ. ಬಟ್ ಇವತ್ತು ಇಡೀ ರಾಷ್ಟ್ರದಲ್ಲಿ BJPದು ಹೆಂಗಾಗಿದೆ ಅಂದರೆ, ನೀವು ಪ್ರಧಾನಮಂತ್ರಿ ನೋಡಿ, ಮಾತೆತ್ತರೆ ಬರೀ ರಾಹುಲ್ ಗಾಂಧಿ ಟೀಕೆ ಮಾಡೋದು, ವಿರೋಧ ಪಕ್ಷ ಟೀಕೆ ಮಾಡೋದು. ಅರೆ ನೀವು ಆತ್ಮವಿಶ್ವಾಸ ತುಂಬಂತ ಕೆಲಸ ಒಂದಿನ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿಯು ಸೆಂಟ್ರಿಕ್ ಆಗಿ ಟೀಕೆ ಮಾಡ್ತಾರೆ ಬಿಟ್ಟರೆ ಎಲ್ಲೂ ಸಹ ಅವ್ರನ್ನ ಇಡೀ ದೇಶಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಬಹುಶಃ ಪ್ರಧಾನಮಂತ್ರಿಗಳು ವಿಶ್ವಾಸ ತುಂಬದನ್ನು ಮಾಡಿದ್ದಾರೆ. ಬಹುಶಃ ನಿಮಗೆ ಅದು ಕೇಳಿಸಿಲ್ಲ, ಬರೀ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದನ್ನು ಕೇಳಿಸ್ಕೊಂಡಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವಾಗ ನಾವು ಇಂಟಿಗ್ರಿಟಿಯನ್ನು ಕಾಪಾಡಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು, ಬರೀ ಭಾರತವನ್ನ ಹೋಗಿ ಬೇರೆ ದೇಶದಲ್ಲಿ ಕೆಟ್ಟದಾಗಿ ಮಾತಾಡೋದು ಮಾಡ್ತಾ ಇದ್ದಾರೆ ಹೊತ್ತು ಇಂತಹ ಒಂದು ವಿಡಿಯೋ. ಸಂಜೀವ್ ಕುಮಾರ್ ಸರ್, ಒಂದು ರಿಯಾಕ್ಷನ್ಗೆ ತಮಗೆ ಸಮಯ ಕೊಡಬೇಕಾಗಿತ್ತು, ದಯವಿಟ್ಟು ಕ್ಷಮಿಸಬೇಕು, ದಯವಿಟ್ಟು ಕ್ಷಮಿಸಿ. ಒಂದು ರಿಯಾಕ್ಷನ್ಗೆ ತಮಗೆ ಸಮಯ ಕೊಡಬೇಕಾಗಿತ್ತು, ಬಟ್ ಈ ಚರ್ಚೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.